ಪಹಲ್ಗಾಮ್ ದಾಳಿಯಾದ ನಂತರದಲ್ಲಿ ಭಾರತ ಆಪರೇಷನ್ ಸಿಂಧೂರವನ್ನು ಮಾಡಿತ್ತು. ಈ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 16 ಗಂಟೆಗಳ ಕಾಲದ ಚರ್ಚೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಿನ್ನೆಯಿಂದ ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ, ಇದರಲ್ಲಿ ವಾಗ್ದಾಳಿ ಸಹಜವಾಗಿಯೇ ನಡೀತಾ ಇದೆ. ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ, ಅಮಿತ್ ಶಾ ಉತ್ತರ ಕೊಟ್ಟರು, ಗೌರವ್ ಗೊಗೊಯ್ ಇಲ್ಲಿ ಒಂದು ಕಡೆ ಮಾತಾಡಿದ್ದಾರೆ. ಇಲ್ಲಿ ಬರ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಆಪರೇಷನ್ ಸಿಂಧೂರ ಎನ್ನುವ ವಿಚಾರದಲ್ಲಿ ಭಾರತ ಯಾವ ಗುರಿಯನ್ನು ಇಟ್ಕೊಂಡಿತ್ತೋ ಅದನ್ನು ಕಂಪ್ಲೀಟ್ ಆಗಿ ಆ ಗುರಿಯ ವಿಚಾರದಲ್ಲಿ ಭಾರತ ಸಫಲತೆಯನ್ನು ಕಂಡಿದೆಯಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅಂತ ಬಂದಾಗ, ಇಡೀ ಆಪರೇಷನ್ ಸಿಂಧೂರದ ಒಂದು ಯಶಸ್ಸು ರಾಜಕೀಯವಾಗಿ ವೈಭವೀಕರಿಸಲ್ಪಡ್ತಾ ಇದೆಯಾ? ಇದು ಪೊಲಿಟಿಕಲ್ ಪಾರ್ಟಿಗಳ ನಡುವೆ ಶೇರ್ ಆಗಿಬಿಡ್ತಾ ಇದೆಯಾ? ಅಟ್ ದ ಸೇಮ್ ಟೈಮ್ ಆರ್ಮಿಯ ಪಾತ್ರ ಇಲ್ಲೇನು ಬಂದಿದೆ? ಆರ್ಮಿ ಯಾವ ಗುರಿ ಇಟ್ಟುಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿತ್ತೋ ಪೂರ್ತಿ ತನ್ನ ಸಫಲತೆಯನ್ನು ಇದರಲ್ಲಿ ಕಂಡಿದೆಯಾ? ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ಈ ಕಡೆ ನರೇಂದ್ರ ಮೋದಿಯವರು ಸುಳ್ಳು ಪ್ರಪಂಚದ ವಕ್ತಾರ ಅಂತ ಕರೀತಾ ಇದ್ದಾರೆ. ಇಡೀ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಪ್ರಪಂಚ, ಸುಳ್ಳಿನ ನಡುವೆ ತಿರುಗಾಡ್ತಿರ್ತಕ್ಕಂತಹ ವಕ್ತಾರ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇದರ ಬಗ್ಗೆ ಚರ್ಚೆ ಶುರುವಾಗುವುದಕ್ಕೂ ಸದನದಲ್ಲಿ ಅಟ್ ದ ಸೇಮ್ ಟೈಮ್ ಪಹಲ್ಗಾಮ್ ದಾಳಿಕೋರರು ಯಾರ್ಯಾರಿದ್ರೋ, ಇಷ್ಟು ದಿನಗಳ ಕಾಲ ಸಿಗದೇ ಇರತಕ್ಕಂಥ ದಾಳಿಕೋರರು ನಿನ್ನೆ ಬೆಳಗ್ಗೆನೆ ಅವರು ಹತರಾಗಿದ್ದು ಹೇಗೆ? ಇದರ ಜೊತೆಗೆ 6 ಭಾರತದ ಯುದ್ಧ ಜೆಟ್ಗಳನ್ನು ಪಾಕಿಸ್ತಾನ ಹೊಡೆದು ಉರುಳಿಸಿದೆ ಅಂತ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ಬಾಯ್ಬಿಡಿ. ಸೇನಾ ಅಧಿಕಾರಿ ಒಂದು ಕಡೆ ಮಾತಾಡಿದ್ದಾರೆ ಇದ್ರ ಬಗ್ಗೆ ನೀವು ಬಾಯ್ಬಿಡ್ತೀರಾ? ಪಾಕಿಸ್ತಾನನೇ ಶರಣಾಗಲಿಕ್ಕೆ ಶುರುವಾಗಿದ್ದಾಗ, ಅವರೇ ಮಂಡಿಯೂರಕ್ಕೆ ಶುರುವಾಗಿದ್ದಾಗ ಯುದ್ಧ ನೀವು ಯಾಕೆ ಕಂಟಿನ್ಯೂ ಮಾಡಲಿಲ್ಲ? ಟ್ರಂಪ್ ಪಾತ್ರ ಏನು? 26 ಸಲ ಹೋದ ಕಡೆ ಬಂದ ಕಡೆ ಟ್ರಂಪ್ ಹೇಳ್ತಿರೋದೇನು, ಆಪರೇಷನ್ ಸಿಂಧೂರ ಏನು ಮಾಡ್ತಾ ಇದ್ರಲ್ಲಪ್ಪ ಇಂಡಿಯಾ ಪಾಕಿಸ್ತಾನ, ನಿಲ್ಲಿಸಿದ್ದು ನಾನು. ಇದನ್ನ ಗ್ಲೋಬಲಿ ನಾವು ಕೌಂಟರ್ ಕೊಡುವಲ್ಲಿ ಯಶಸ್ವಿಯಾಗಿದ್ದೀವ? ಇಡೀ ವಿಶ್ವಕ್ಕೆ ಟ್ರಂಪ್ ಇದು ನಿಲ್ಲಿಸಿದ್ದು ಟ್ರಂಪ್ ಅಲ್ಲ, ನಾವೇ ನಿಲ್ಲಿಸಿದ್ದು ಅಂತ ಹೇಳಕ್ಕೆ ನಾವು ಶಕ್ತರಾಗಿದ್ದೀವ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇದೇ ಒಂದು ವಿಚಾರದಲ್ಲಿ ಯಾವೆಲ್ಲ ಪ್ರಮುಖ ನಾಯಕರುಗಳು ಏನೇನು ಮಾತಾಡಿದ್ದಾರೆ ನೋಡಿ, ಆನಂತರ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. जब ये विजयोत्सव कहता हूं तो ये भारत की सेना के शौर्य और सामर्थ्य का विजय गाथा कह रहा है। पहलगाम में जिस प्रकार की क्रूर घटना घटी, जिस प्रकार आतंकवादियों ने निर्दोष लोगों को उनका धर्म पूछ करके गोलियां मारी, कल्पना से भी बड़ी सजा मिलेगी। 22 अप्रैल को मैं विदेश था, मैं तुरंत लौट के आया और आने के तुरंत बाद आतंकवाद को 3 देश ऑपरेशन सिंदूर के दौरान पाकिस्तान के समर्थन में बयान दिया था। ओनली 3 कंट्रीज, क्वाड हो, ब्रिक्स हो, फ्रांस, रूस, जर्मनी, कोई भी देश का नाम ले लीजिए, तमाम देश दुनिया भर से भारत को समर्थन मिला है। सिर्फ 3 देश से मिलता हूं, जैसे ही मैं हाथ मिलाता हूं, और ये आपको भी फील हुआ होगा, जैसे ही मैं हाथ मिलाता हूं मुझे पता लग जाता है कि ये हिंदुस्तान की फोर्सेस सेना का आदमी है। हाथ जैसे मिलाता है मुझे पता लग जाता है कि ये टाइगर है। सर, टाइगर को पूरी फ्रीडम देनी पड़ती है। टाइगर को आप बांध नहीं सकते हो। अगर आपने टाइगर से सच्चा काम लेना है, पूरा काम लेना है, तो आपको टाइगर को पूरी छूट देनी पड़ेगी। अगर आप सेना का प्रयोग करना चाहते हो तो आपको फुल फ्रीडम ऑफ ऑपरेशन देना पड़ेगा। इंदिरा गांधी जी से कहा कि मैं ऑपरेशन गर्मी में नहीं कर सकता हूं, नहीं करूंगा, मुझे 6 महीने चाहिए। इंदिरा गांधी जी ने उन्हें कहा आपको 6 महीने चाहिए
1 साल चाहिए, जितना भी आपको समय चाहिए आप लीजिए, क्योंकि आपको फ्रीडम होनी चाहिए, फ्रीडम ऑफ एक्शन आपको होना चाहिए. The DGMO of India was told by the government of India to ask for a ceasefire at 1:35 at night itself, on the night of Operation Sindoor. You told the Pakistanis exactly what you would do. You told them that we will not hit military targets. You told them we do not want escalation. ये लोग बैसारन वैली में, पहलगाम के पास, कश्मीर में क्या कर रहे थे? आजकल पब्लिसिटी का दौर है, प्रचार का जमाना है. कुछ समय से हमारी सरकार ये प्रचार कर रही थी कि कश्मीर में आतंकवाद खत्म हो गया है, कि कश्मीर में शांति है, अमन चैन है. प्रधानमंत्री जी ने खूब भाषण दिए, देशवासियों को कहा कि चलिए कश्मीर चलिए, सैर करिए. कई बार मैंने ये भी देखा मीडिया पर, टीवी पर, कि कश्मीर जाइए, जमीन खरीदिए. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಮಗೆ ನಟರಾಜ್ ಗೌಡ್ರು. ಇದು ಡಿಬೇಟ್ಗೆ ಪಟಾಪಟ್ ಶ್ರೀನಿವಾಸ್ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಮಗೆ ಪಟಾಪಟ್ ಶ್ರೀನಿವಾಸ್ ಅವರೇ. ಇನ್ನೊಂದು ಕಡೆ ಸುನಿಲ್ ಅವರಿದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್ ಈ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ವೆಂಕಟೇಶ್ ನಾಯಕ್ ಅವರಿದ್ದಾರೆ, ಮಾಜಿ ಕರ್ನಲ್. ಸ್ವಾಗತ ವೆಂಕಟೇಶ್ ನಾಯಕ್ ಅವರೇ ನಿಮಗೆ ಈ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ನನ್ನ ಮೊದಲನೇ ಪ್ರಶ್ನೆ ನಟರಾಜ್ ಗೌಡ್ರು ಕೇಳ್ತೀನಿ. ನಟರಾಜ್ ಗೌಡ್ರೆ, ಇಡೀ ವಿಶ್ವ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಭಾರತದ ಪರವಾಗಿತ್ತು, ಎಕ್ಸೆಪ್ಟ್ ಕಾಂಗ್ರೆಸ್ ಅಂತ ಹೇಳಿ. ಕಾಂಗ್ರೆಸ್ಸನ್ನು ಬಿಟ್ಟುಬಿಟ್ರೆ ಇಡೀ ವಿಶ್ವನೇ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಭಾರತದ ಪರ ನಿಂತ್ಕೊಂಡಿತ್ತು. ಕಾಂಗ್ರೆಸ್ ಯಾವಾಗಲೂ ಹಾಗೇನೆ, ಸರ್ಜಿಕಲ್ ಸ್ಟ್ರೈಕ್ ಮಾಡು ಸಾಕ್ಷಿ ಕೊಡು, ಇನ್ನೊಂದೇನೋ ದಾಳಿ ಮಾಡು ಸಾಕ್ಷಿ ಕೊಡು, ಆಪರೇಷನ್ ಸಿಂಧೂರ ಮಾಡಿದ್ವಿ, ಎಲ್ಲಿ ಹೊಡೆದ್ರಿ, ಏನನ್ನು ಹೊಡೆದ್ರಿ, ಎಷ್ಟು ಹೆಣಗಳು ಹಾಕಿದ್ರಿ, ಯಾರು ನಮ್ಮ ಲೆಕ್ಕ ಕೊಡಿ, ಸಾಕ್ಷಿ ಕೊಡಿ, ಇದು ಕೇಳೋದೇ ಆಯ್ತು ಇವ್ರದ್ದು. ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಮಾತಾಡ್ತಿರ್ತಾರೆ. ಹೌದು, ಈಗ ನರೇಂದ್ರ ಮೋದಿ ಅವ್ರದ್ದು ಈ ರೀತಿಯ ಚಾಳಿ ಇದು ಮುಂದುವರೆದಿದೆ. ಓಕೆ, ಚಾಳಿ ಏನು ಅಂದ್ರೆ, ದೇಶ ಅವ್ರನ್ನ ಪ್ರಶ್ನೆ ಮಾಡಿದಾಗ, ದೇಶ ಅವರನ್ನ ಉತ್ತರ ಬಯಸಿದಾಗ, ಓಕೆ, ಸದನಕ್ಕೆ ಬಂದು ನೀವು ಉತ್ತರ ಕೊಡಿ ಅಂತಂದಾಗ, ನಿಮ್ಮ ಲೋಪಗಳು ಎಲ್ಲೆಲ್ಲ ಆಗಿದ್ದಾವೆ ಅಂತ ಎತ್ತಿ ತೋರಿಸಿದಾಗ ಈ ರೀತಿಯಾಗಿ ಆರೋಪ ಮಾಡೋದು ಅವ್ರದ್ದು ಚಾಳಿ ಆಗಿದೆ. ಆದರೂ ಕೂಡ ಪ್ರಶ್ನೆಗಳು ನಿಲ್ಲಲ್ಲ, ಉತ್ತರಗಳನ್ನ ಅವ್ರು ಕೊಡಲೇಬೇಕು, ದೇಶಕ್ಕೆ ಉತ್ತರ ಕೊಡಬೇಕಾಗ್ತದೆ. ಮೊದಲನೇದಾಗಿನೇ ಮೂಲಭೂತ ಪ್ರಶ್ನೆ ಏನಂದ್ರೆ, ಪೆಹಲ್ಗಾಮ್ ಘಟನೆ ಆಗಿದ್ದು ಹೇಗೆ, ಏಕೆ, ಯಾವ ಯಾವ ಭದ್ರತಾ ಲೋಪ ಆಗಿತ್ತು, ಯಾವ ಯಾವ ಗುಪ್ತಚರ ಇಲಾಖೆಗಳಿಂದ ಲೋಪ ಆಗಿತ್ತು, ಆ ಮಾಹಿತಿ ಇರಲಿಲ್ವಾ? ಒಂದು. ಎರಡನೇದು, ಕಾಶ್ಮೀರದಲ್ಲಿ ಸಂಪೂರ್ಣ ಭಯೋತ್ಪಾದನೆ ನಿರ್ಮೂಲನೆ ಆಗಿದೆ, ಬನ್ನಿ ಇಲ್ಲಿ ಬನ್ನಿ ಪ್ರವಾಸೋದ್ಯಮಕ್ಕೆ ಕರೆದವ್ರು ಯಾರು? ನೀವೇ. ಇವಾಗ ನೀವ್ ಹೇಳ್ತಾ ಇದ್ದೀರಾ ಭಯೋತ್ಪಾದನೆ ನಿಂತಿಲ್ಲ, ನಾವು ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗಿದೆ, ನೀವು ಇವಾಗ ಹೇಳ್ತಾ ಇದ್ದೀರಾ. ಇದಕ್ಕಿಂತ ಮುಂಚೆ ನೀವು 3 ತಿಂಗಳ ಮುಂಚೆ ನೀವೇನು ಹೇಳಿದ್ರಿ ಅಂದ್ರೆ, ನೀವು ನಿಮ್ಗೆ ಇಷ್ಟ ಬಂದ ರೀತಿ, ಇಷ್ಟ ಬಂದವ್ರ ಮೇಲೆ ಬುಲ್ಡೇಸರ್ ಮಾಡೋ ರೀತಿ ಮಾತಾಡ್ತೀರಾ. ಇದು ನಿಮ್ಮ ಚಾಳಿ ಆಗಿದೆ. ಆದ್ರೆ ವಸ್ತುಸ್ಥಿತಿ ಅದಲ್ಲ. ಅಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಆಗಿಲ್ಲ. ಯಾಕಂದ್ರೆ ಪುಲ್ವಾಮಾ ಘಟನೆ ಆದ ಮೇಲೆ ನೀವು ಅದನ್ನ ಇಲ್ಲಿವರೆಗೂ ತಾರ್ಕಿಕ ಅಂತ ತಗೊಂಡೋಗ್ಲಿಲ್ಲ. ಘಟನೆ ಮಾಸ್ಟರ್ ಮೈಂಡ್ಗಳನ್ನ ನೆನ್ನೆ ಹೊಡೆದಾಕಿದ್ವಿ ನಾವು, ಮೂಸಾ ಸೇರಿದಂತೆ ನೆನ್ನೆ ಹೊಡೆದಾಕಿದ್ವಿ ನಾವು ಅವ್ರನ್ನ. ಬಟ್ ಇದ್ರ ಬಗ್ಗೆ ಪ್ರಶ್ನೆ ಯಾವತ್ತಿಂದ ಬರ್ತಾ ಇದೆ? ಓಕೆ, ನಾವು ಕೇಳ್ತಾ ಇರ್ತಕ್ಕಂಥ ಮೂಲಭೂತ ಪ್ರಶ್ನೆನೇ, ಈ ಘಟನೆ ಹೇಗೆ ಆಯ್ತು, ಯಾಕಾಯ್ತು? ಓಕೆ, ನೀವು ಮಾಡಿದ ಕ್ಲೈಮ್ ಏನಿತ್ತು, ಇಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಆಗಿದೆ, ಶಾಂತಿ ಆಗಿದೆ, ಬನ್ನಿ ಅಂತ ನೀವು ಎಲ್ಲರೂ ಇನ್ವೈಟ್ ಮಾಡಿದಾರಲ್ಲ, ಅಲ್ಲಿ ಆಗಿತ್ತಾ? ಯಾಕೆ ಸುಳ್ಳು ಹೇಳಿದ್ವಿ? ಓಕೆ, ಆ ಗುಪ್ತಚರ ಇಲಾಖೆಯ ವೈಫಲ್ಯ ಏನು ಅದಕ್ಕೆ ನೀವು ಉತ್ತರ ಕೊಟ್ರಾ? ಓಕೆ, ಇಲ್ಲ. ನೀವು ಜವಾಬ್ದಾರಿಯುತವಾಗಿ ಎಲ್ಲ ಸರ್ವಪಕ್ಷ ಸಭೆ ಮೀಟಿಂಗ್ ಕರೆದಾಗ ಕಾಂಗ್ರೆಸ್ ಸೇರಿ ಈ ದೇಶ ಏನೇ ತೀರ್ಮಾನ ಮಾಡಿದ್ರು ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ಕಾಂಗ್ರೆಸ್ ಹೇಳ್ತು. ಅವತ್ತು ಒಟ್ಟಾಗಿ ನಿಂತು ಸಭೆಗೆ ಹೋಯ್ತು. ನೀವೇ ಇರಲಿಲ್ಲ ಪ್ರಧಾನಮಂತ್ರಿಯಾಗಿ. ಮೀಟಿಂಗ್ ಅಲ್ಲಿ ಯಾರು ಲೀಡ್ ಮಾಡಬೇಕಾಗಿದೆ, ಯಾರಿಗೆ ಹೊಣೆಗಾರಿಕೆ ಇದೆ, ನೀವೇ ಹೊಣೆಗಾರಿಕೆ ಇರಲಿಲ್ಲ. ನೀವು ಬಿಹಾರ ಚುನಾವಣೆಯ ಇದು ತಂತ್ರಗಾರಿಕೆಯಲ್ಲಿ ಇದ್ರಿ ನೀವು. ಆಯ್ತಾ? ನಿಮ್ಮ ಪರಮೋಚ್ಚ ಗುರಿ ಯಾವುದು, ಆದ್ಯತೆ ಯಾವುದು ಅನ್ನೋದು ಅದು ತೋರಿಸ್ತದೆ. ಅದ ನಂತರ ಆಪರೇಷನ್ ಸಿಂಧೂರ ಆಯ್ತು. ನಿಮ್ಮ ಉದ್ದೇಶ ಏನಿತ್ತು ಆಪರೇಷನ್ ಸಿಂಧೂರಲ್ಲಿ? ಯಾರ್ಯಾರು ಭಯೋತ್ಪಾದಕರಲ್ಲ ಅವರು ಹೊಡೆದಾಕ್ತೀವಿ, ಇದು ನೆಲೆಗಳ ಧ್ವಂಸ. ಈಗ ನೆನ್ನೆ ಹೇಳ್ತಾ ಇದ್ದೀರಾ ನೀವು, ನಾವಿಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಆಗಿದ್ದು ಸಾಯಿಸಿದೀವಿ ಅಂತ ಹೇಳಿ, ಅಲ್ಲಿನ ಪೊಲೀಸು ಮತ್ತೆ ಆರ್ಮಿ ಸೇರ್ಕೊಂಡು ಹೊಡೆದಾಕಿದ್ದೀವಿ ಅಂತ ನೆನ್ನೆ ಬರ್ತಾ ಇರೋ ಮಾಹಿತಿ ಇದು. ನೀವು ಹೇಳಿದ್ದೇನು ಅವತ್ತು, ನಾವು ಎಲ್ಲರನ್ನು ಹೊಡೆದಾಕಿದ್ದೀವಿ ಅಂತ ಹೇಳಿದ್ದು. ನಿಮ್ಮ ಉದ್ದೇಶ ಇದ್ದಿದ್ದು ನಾವು ಅವರೆಲ್ಲ ಸೆದೆ ಬಡಿತೀವಿ ಅಂತ. ಉದ್ದೇಶ ಈಡೇರ್ತಾ?
ಈಡೇರದೆ ನೀವೇನ್ ಹೇಳಿದ್ರಿ, ಪಾಕಿಸ್ತಾನದ ಮನವಿಯ ಮೇರೆಗೆ ನಾವು ನಿಲ್ಸಿದ್ವಿ ಅಂತ ನೀವು ಹೇಳ್ತಿದ್ದೀರಾ. ಅಂದ್ರೆ ಭಯೋತ್ಪಾದಕರು ಮನವಿ ಮಾಡಿದ್ರು ನಿಮ್ಗೆ ನಿಲ್ಸ್ಬಿಡಿ ನೀವು ಅಟ್ಯಾಕ್ ಮಾಡ್ಬೇಡಿ ಅಂತ, ನೀವು ನಿಲ್ಸ್ಬಿಟ್ರಿ. ಅವರ ಮನವಿಗೆ ನೀವು ನೀವು ಒಪ್ಕೊಂಡ್ಬಿಟ್ರ? ನೀವು ಭಯೋತ್ಪಾದಕರೇ, ಪಾಕಿಸ್ತಾನದವರೇ ಭಯೋತ್ಪಾದಕರು, ಅವರ ಮನವಿ ನೀವು ಒಪ್ಕೊಂಡ್ಬಿಟ್ರ? ಹಂಗಂದ್ರೆ ನಿರ್ಮೂಲನೆ ಆಗೋಯ್ತು ಭಯೋತ್ಪಾದನೆ? ಅದಲ್ಲದೆ ಅದ್ರ ಮಧ್ಯದಲ್ಲಿ ನೀವು ಯಾರಿಗೆ ಸರೆಂಡರ್ ಆಗಿದ್ದೀರಿ? ಟ್ರಂಪ್ಗೆ ಸರೆಂಡರ್ ಆಗಿದ್ದೀರಿ. ನರೇಂದ್ರ ಮೋದಿ ಅವರು ಟ್ರಂಪ್ಗೆ ಶರಣಾಗತಿ ಆಗಬಾರ್ದಿತ್ತು. ಟ್ರಂಪ್ ಹೋದ ಬದಲೆಲ್ಲ ನಾನು ಬೆದರಿಸಿದೆ, ನಾನು ಕರೆ ಮಾಡಿದೆ, ವ್ಯಾಪಾರವನ್ನು ನಿಲ್ಲಿಸ್ಬಿಡ್ತೀನಿ, ನಾನು ಅವ್ರಿಗೆ ಎದುರಿಸಿದೆ, ನನ್ನ ಮಾತಿಗೆ ಎದುರುಕೊಂಡ್ರು, ಅದಕ್ಕಾಗಿ ಮಧ್ಯೆ ಯುದ್ಧವನ್ನ ವಿರಾಮ ಘೋಷಣೆ ಮಾಡಿದ್ರು ಅಂತ ಟ್ರಂಪ್ ಹೇಳಿದ್ರು. ನೀವು ಎಲ್ಲಾದ್ರೂ ಯಾವತ್ತಾದ್ರೂ ಇಷ್ಟು ದಿನಗಳಲ್ಲಿ ಇಲ್ಲ ಟ್ರಂಪ್ ಹೇಳ್ತಾ ಇರೋದು ಸತ್ಯ ಅಲ್ಲ, ನಾನು ಎಲ್ಲವನ್ನ ನಿರ್ನಾಮ ಮಾಡಿಬಿಟ್ಟೆ ಭಯೋತ್ಪಾದನೆಯನ್ನ, ಅದಕ್ಕಾಗಿ ನಿಲ್ಲಿಸ್ತೆ ಅಂತ ನೀವು ಹೇಳ್ಬೇಕಾಗಿತ್ತು. ನೀವ್ ಹೇಳ್ತಾ ಇರೋದೇನು ಪಾಕಿಸ್ತಾನದ ಮನವಿ ಮೇರೆಗೆ ನಿಲ್ಲಿಸ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಟ್ರಂಪ್ ಹೇಳ್ತಾ ನಾನು ಎದುರಿಸ್ತೆ ಮೋದಿಗೆ, ಮೋದಿ ನನ್ನ ಕಂಡ್ರೆ ಎದುಕೊಂಡ್ರು, ನನ್ನ ಕರೆಗೆ ಎದುಕೊಂಡ್ರು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ಸ್ಪಷ್ಟತೆ, ಪಾರದರ್ಶಕತೆ ನಿಮ್ಮಲ್ಲಿ ಇಲ್ಲ. ಈಗ ಪಟಪಟ ಶ್ರೀನಿವಾಸ್ ಅವರೇ, ಈ ಒಂದು ಅಟ್ಯಾಕ್ ಅನ್ನೋ ಒಂದು ವಿಚಾರ ಬಂದಾಗ ಈ ಸ್ಟ್ರಾಟಜಿಕ್ ಮಿಲಿಟರಿ ಆಸ್ಪೆಕ್ಟ್ಸ್ ಆಫ್ ಆಪರೇಷನ್ ಸಿಂಧೂರ್ ಅನ್ನೋ ಒಂದು ವಿಷಯವನ್ನೇ ಕನ್ಸಿಡರ್ ಮಾಡಿದ್ರೆ ನಾವು ಪಾಕಿಸ್ತಾನದ 20% ಅವರ ವಾಯು ನೆಲೆಗಳನ್ನು ಏರ್ಫೋರ್ಸನ್ನು ಧ್ವಂಸ ಮಾಡಿದ್ವಿ ಅಂತ ಈ ಒಂದು ವಿಚಾರ ಬರುತ್ತೆ. ಇಲ್ಲಿ 2 ಭಾಗ ಬರುತ್ತೆ ಒಂದು ಆಪರೇಷನ್ ಸಿಂಧೂರ್ ಅಂತ ಬಂದಾಗ. ಒಂದು ವಿಚಾರವನ್ನು ಹೇಳ್ತಾರೆ, ನಾವು ಬರೀ ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ವಿ, ಉಗ್ರರ ಹೈಡೌಟ್ಸ್ಗಳನ್ನು ನಾವು ಹೊಡೆದು ಹಾಕಿದ್ವಿ ಅಂತೇಳಿ. ಹಾಗಿದ್ದಾಗ ಏರ್ಫೋರ್ಸ್ನ ಮುಟ್ಟಬಾರ್ದಾಗಿತ್ತು. ಉಗ್ರರ ನೆಲೆಗಳೇ ಗುರಿಯಾದರೆ ಪಾಕಿಸ್ತಾನ ಉಗ್ರರಿಗೋಸ್ಕರ ಏರ್ಫೋರ್ಸನ್ನು ಇಟ್ಟಿದೆಯಾ ಇರೋ ನಮಗೆ ಗೊತ್ತಿಲ್ಲ. ಆಯಿತು, ಒಂದು ವೇಳೆ ಉಗ್ರರು ಆ ಪಾಕಿಸ್ತಾನದ ವಾಯುನೆಲೆಗಳನ್ನು ಬಳಸಿದ್ದಾರೆ ಎನ್ನುವುದೇ ನಿಜವಾದರೆ 20% ಮಾತ್ರ ಹೊಡೆದು ಹಾಕ್ಬಿಟ್ಟು ಯಾಕೆ ಬಿಟ್ರಿ? ಒಂದು ಜೆನ್ಯೂನ್ ಕ್ವಶನ್ ಇದೆ ಇಲ್ಲಿ. ಮತ್ತು ಟ್ರಂಪ್ ಹೋದಲ್ಲಿ ಬಂದಲ್ಲಿ ಈಗಲೂ ನಾನು ವಿರಾಮ ನಾನು ಮಾಡಿದ್ದು ಅಂತ ಹೇಳಬೇಕಾದ್ರೆ ಆಪರೇಷನ್ ಸಿಂಧೂರದಲ್ಲಿ ನಿಮ್ಮನ್ನು ಹಿಡಿದು ಎಳೆದು ಹಿಂದಕ್ಕೆ ಕೂರಿಸಿದಂಥ ಶಕ್ತಿ ಯಾವುದು? ಆಲ್ ಔಟ್ ಆಪರೇಷನ್ ಯಾಕಾಗಲಿಲ್ಲ? ಯಾರು ಕೇಳ್ತಾ ಇರಲ್ಲ ನಿಮ್ಮನ್ನು. ಜೆನ್ಯೂನ್ ರೀಸನ್ ಇತ್ತು ನಮಗೆ. ಪಹಲ್ಗಾಮ್ ಅಟ್ಯಾಕ್ ಅಂತ ಒಂದು ಜೆನ್ಯೂನ್ ರೀಸನ್ ಇತ್ತು. ಇದೇ ಇಸ್ರೇಲಲ್ಲಿ ನನಗೆ ದಾಳಿ ಮಾಡಿದ್ರು, ನಮ್ಮ ಜನ ಸಾಯಿಸಾಕ್ಬಿಟ್ರು ಅಂತ ಹೇಳಿ ಆ ಮನುಷ್ಯ ಗಾಜಾನೂ ಬಿಡಲಿಲ್ಲ, ಪ್ಯಾಲೆಸ್ತೀನ್ವರೆಗೂ ಹೋಗ್ತಾನೆ, ಇರಾನ್ವರೆಗೂ ಬೇಕಾದ್ರೆ ಆ ಮನುಷ್ಯ ಹೋಗ್ತಾನೆ ಎನ್ನುವುದಾದರೆ ನಮಗೆ ಬರೀ ಒಂದು 3 ದಿನ 4 ದಿನಕ್ಕೆ ನಾವು ವಾಪಸ್ ಬಂದ್ವಲ್ಲ ಯಾಕೆ ಅಂತೇಳಿ ಪ್ರತಿಪಕ್ಷಗಳು ಲೋಕಸಭೆಯಲ್ಲಿ ಕೇಳ್ತಾ ಇರ್ತಕ್ಕಂಥ ಕ್ವಶನ್ ಇದೆ. ಇವತ್ತು ನಾನು ಅಟ್ಲೀಸ್ಟ್ ಇವತ್ತು ನಮ್ಮ ನಟರಾಜ್ ಗೌಡ್ರ ಹತ್ರ ನಿರೀಕ್ಷೆ ಮಾಡಿದ್ದು ಏನು ಅಂದರೆ, ಇವತ್ತು ಇಡೀ ದೇಶ ಬಯಸ್ತಾ ಇತ್ತು, ಯಾವ 25 ಜನ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಧರ್ಮ ಕೇಳಿ ಪಾಕಿಸ್ತಾನದ ಜಿಹಾದಿ ಭಯೋತ್ಪಾದಕರು ಪಾಯಿಂಟ್ ಬ್ಲ್ಯಾಂಕಲ್ಲಿ ಸುಟ್ಟು ಅವ್ರ ಸಿಂಧೂರವನ್ನು ಅಳಿಸಿದ್ರು, ದೇಶ ಕೇಳ್ತಾ ಇತ್ತು, ಯಾವಾಗ 3 ಜನನ ನೀವು ಕೊಂದಾಗ್ತೀರಿ, ಜನಕ್ಕೆ ನೀವು ಯಾವಾಗ ಒಂದು ಸಾಂತ್ವನ ಹೇಳ್ತೀರಿ ಅಂತ. ನಮ್ಮ ಸೇನಾ ಬಲಗಳು, ಅದು JNK ಪೊಲೀಸ್ ಇರ್ಬೋದು, CRPF ಇರ್ಬೋದು, ಆರ್ಮಿ ಇರ್ಬೋದು, 3 ಜನನನ್ನು 72 ಜನ ವರ್ಜಿನ್ ಹತ್ರ ಕಳಿಸ್ಬಿಟ್ರು ಮೇಲ್ಗಡೆ ಸ್ವರ್ಗಕ್ಕೆ. ಇವತ್ತು ಕನಿಷ್ಠ ಇವತ್ತಾದ್ರೂ ಆಪರೇಷನ್ ಮಹಾದೇವಲ್ಲಿ ಏನು ಸಕ್ಸಸ್ ನಮ್ಮ ಸೇನಾ ಬಲಗಳು ಪಡೆದು ಅದಕ್ಕೆ ಒಂದು 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 ಅಭಿನಂದನೆ ಹೇಳ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ಹ್ಯಾಸ್ ಡಿಸಪಾಯಿಂಟೆಡ್ ಮೀ. ನಂಬರ್ 1, ನಾನಂತೂ ಅವರಿಗೆ ಎಲ್ಲ ನಮ್ಮ ಸೇನಾ ಬಲಗಳಿಗೆ ನಾನು ಭಾರತೀಯ ಜನತಾ ಪಕ್ಷ ಮತ್ತು 140 ಕೋಟಿ ಭಾರತೀಯರ ಪರವಾಗಿ ನಾನು ಅನಂತ ಅಭಿನಂದನೆಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಇವ್ರು ಮೊದಲನೇ ಪ್ರಶ್ನೆ ಕೇಳಿದ್ರು, ಪಹಲ್ಗಾಮ್ನ ಬೇಸರನ್ ಘಟನೆ ಯಾಕಾಯಿತು ಅಂತ ಹೇಳಿ. ಸರ್, 43 ಡಿಗ್ರಿ ಮೈನಸಲ್ಲಿ ಇರುತ್ತೆ. ಅಲ್ಲಿ ನಮ್ಮ ಮಿಲಿಟರಿ ಎಕ್ಸ್ಪರ್ಟ್ ಸುನಿಲ್ ಅವರಿದ್ದಾರೆ, ವೆಂಕಟೇಶ್ ನಾಗ್ಜೆ ಅವ್ರು ಹೇಳ್ತಾರೆ, 43 ಡಿಗ್ರಿ ಸೆಲ್ಸಿಯಸ್ ಮೈನಸಲ್ಲಿ ಇದ್ದಾಗ ಅಲ್ಲಿ ಏನು ಇವ್ರು ಇದ್ದಾಗ ಬರ್ತಾ ಇದ್ರಲ್ಲ, ಪಾಸ್ಪೋರ್ಟ್ಗಳು ತಗೊಂಡು ವೀಸಾಗಳು ತಗೊಂಡು ಆ ಥರ ಬಂದಿಲ್ಲ, ಟನಲ್ಗಳ ಮುಖಾಂತರ ಬಂದರು, ಹೇಗೋ ಬಂದರು, ಒಂದು ದುರ್ಘಟನೆ ಆಯಿತು. ಸರ್, ನಾನು ಇವ್ರನ್ನ ಕೇಳ್ತೀನಿ, 2005ರಲ್ಲಿ ಅಯೋಧ್ಯೆಯಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆಯಿತು ಸರ್. ಅಲ್ಲಿ ಟೆರರಿಸ್ಟ್ಗಳನ್ನ ಹೊಡೆದುರುಳಿಸಿದ್ರು. ಆವಾಗ ಇವ್ರ ಸರ್ಕಾರ ಇತ್ತು ಸರ್, ಕಾಂಗ್ರೆಸ್ನ UPA ಸರ್ಕಾರ. ಇವ್ರು ಏನು ಮಾಡ್ತಿದ್ರು ಸರ್, 2006ರಲ್ಲಿ ಮುಂಬೈ ಟ್ರೈನ್ ಘಟನೆಯಲ್ಲಿ 187 ಜನ ನಮ್ಮ ಭಾರತೀಯರ ಪ್ರಾಣವನ್ನು ಕಳ್ಕೊಂಡ್ತಾರೆ ಲೋಕಲ್ ಟ್ರೈನಲ್ಲಿ. ಇವ್ರ ಸರ್ಕಾರ ಏನು ಮಾಡ್ತಾ ಇತ್ತು ಸರ್. ಹಾಗೆ ದೊಡ್ಡದಾದ ಉದಂಪುರಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯಿತು, 34 ಜನ ಸತ್ರು ಸರ್. ಇವ್ರು ಏನು ಸರ್ ಮಾಡ್ತಾ ಇದ್ರು, 2007ರಲ್ಲಿ ಹೈದರಾಬಾದ್ನಲ್ಲಿ ಟೆರರಿಸ್ಟ್ ಘಟನೆ ಆಗಿ 84 ಜನ ಸತ್ರು ಸರ್. ಇವ್ರು ಏನು ಸರ್ ಮಾಡ್ತಾ ಇದ್ರು. UP ಲಕ್ನೋ ವಾರಣಾಸಿನಲ್ಲಿ 2007ರಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, 13 ಜನ ಸತ್ರು. ಇವ್ರ ಸರ್ಕಾರ ಏನು ಸರ್ ಮಾಡ್ತಾ ಇತ್ತು. 2008ರಲ್ಲಿ ದಾನಾಪುರ್ CRPF ಕ್ಯಾಂಪ್ ಮೇಲೆ ಬ್ಲಾಸ್ಟ್ ಅಟ್ಯಾಕ್ ಆಯಿತು, 10 ಜನ ಸತ್ರು ಸರ್. 2008ರಲ್ಲಿ ಶ್ರೀನಗರದಲ್ಲಿ ಆರ್ಮಿ ಕ್ಯಾಂಪ್ ಮೇಲೆ ಅಟ್ಯಾಕ್ ಆಯಿತು, 10 ಜನ ಸತ್ರು ಸರ್. ಮುಂಬೈನ ಅಟ್ಯಾಕಲ್ಲಿ 2008ನಲ್ಲಿ 284 ಜನ ಸತ್ರು. ಇವ್ರದೇ ಸರ್ಕಾರ ಇತ್ತು. ಏನ್ ಕ್ರಮ ಕೈಗೊಂಡ್ರು ಸರ್? ಸಮ ಮಾಡ್ಕೊಂಡು ಇಲ್ಲ, ಒಂದು ನಿಮಿಷ ಬರ್ತೀನಿ. ಜೈಪುರಲ್ಲಿ 8 ಬ್ಲಾಸ್ಟ್ ಆಯಿತು, 64 ಜನ ಸತ್ರು.
ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇತ್ತು? 2008ರಲ್ಲಿ ಅಹಮದಾಬಾದಲ್ಲಿ 21 ಬ್ಲಾಸ್ಟ್ಗಳಾಗುತ್ತವೆ, 71 ಜನ ಸಾಯ್ತಾರೆ. ಇವ್ರದೇ ಸರ್ಕಾರ ಇತ್ತು ಸರ್ ಕೇಂದ್ರದಲ್ಲಿ, ಏನ್ ಮಾಡ್ತಾವ? ಅದೇ 2008ರಲ್ಲಿ ದೆಹಲಿಯಲ್ಲಿ 5 ಬ್ಲಾಸ್ಟ್ ಆಯ್ತು, 22 ಜನ ಸತ್ರು. ಪುಣೆನಲ್ಲಿ ಜರ್ಮನ್ ಬೇಕರಿಯಲ್ಲಿ 2008ರಲ್ಲಿ ಇಡೀ ಬುಕ್ಕೆ ಬರ್ಕೊಂಡು ಒಂದ್ ನಿಮಿಷ ಸರ್, 17 ಜನ ಸತ್ರು. ಡಿಬೇಟ್ ಮಾಡುವ ಭಾಷಣ ಮಾಡೋಣ ಸರ್, ಇಲ್ಲ ಸರ್, ಡಿಬೇಟ್ ಭಾಷಣ ಇಲ್ಲ. ಪಾರ್ಲಿಮೆಂಟ್ ಮೇಲೆ ಅಟಕ್ ಆಯ್ತು, ನೀವೇನ್ರಿ ಮಾಡಿದ್ರಿ? ಒಂದ್ ನಿಮಿಷ ಸರ್, ಪಾರ್ಲಿಮೆಂಟ್ ಅಟಕ್ ಆಯ್ತಲ್ಲ, ನೀವೇನ್ರಿ ನಾನು ಮಾಡಿದ್ರಿ? ಬರ್ತೀನಿ, ನಿಮ್ಮ ಪ್ರಶ್ನೆಗೆ ನೀವೇನ್ ನಾನು ಮಾಡಿದ್ರಿ? ಉತ್ತರ ನಿಮ್ ಕೊಡ್ತೀನಿ. ಕತೆ ಹೇಳ್ರಿ ಅಂದ್ರೆ ಯಾವಾಗ್ಲೂ ಹಳೆ ಗ್ರಂಥಗಳು ಒಂದ್ ನಿಮಿಷ ತೆಗಿತಾ ಇದ್ರೆ. ಇರಿ. ನಾವು ನಮ್ಮ ಕಾಲದಲ್ಲಿ ಸರ್ ನಮ್ಮಲ್ಲಿ ಈಗ ಆಪರೇಷನ್ ಸಿಂಧೂರ ಡಿಬೇಟ್ ಮಾಡ್ತಾ ಇದ್ದೀವಿ, ಅದನ್ನ ಮಾತಾಡ್ರಿ ಅಂದ್ರೆ. ಪುಲ್ವಾಮಾ ಸರ್, ಇವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಪುಲ್ವಾಮಾದು ಅಲ್ಲಲ್ಲ, ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ರಿ. ಪ್ರಶ್ನೆಗೆ ಉತ್ತರ ಕೊಡ್ಬೇಕು. 13,800 ಪುಟಗಳಷ್ಟು ಚಾರ್ಜ್ ಶೀಟ್ ಬರ್ಕೊಂಡು ಪುಲ್ವಾಮಾದಲ್ಲಿ ಇವತ್ತು ನೀವು ಕೂತಿದ್ದೀರಾ. 19 ಜನ ಅಕ್ಯೂಸ್ಡ್ ಇದ್ದಾರೆ ಅದರಲ್ಲಿ. 10 ಕೇಳಿಸ್ಕೊಳ್ಳಿ, ನಿಮ್ಗೆ ಅವಧಾನ ಇರಲಿ ಸರ್. ಇತ್ತೀಚಿನ ಘಟನೆಗಳ ಬಗ್ಗೆನೇ ಮಾತಾಡೋಣ ನಾವು. 13,800 ಪುಟಗಳಷ್ಟು ಚಾರ್ಜ್ ಶೀಟ್ ಬರ್ದಿದ್ದೀರಿ. ನೀವೇ NIA ಅಂತ ಹೇಳ್ತೀರಾ, ಅವರೇ ಬರ್ದಿದ್ದಾರೆ. ಒಬ್ಬನ ಹಿಡ್ಕೊಂಡು ಬಂದಿಲ್ಲ, ಒಂದಿಬ್ರು ಸಹಜ ಸಾವನ್ನಪ್ಪಿದ್ದಾರೆ. ಅವರು ಒಬ್ಬನ ಹಿಡ್ಕೊಂಡು ಬಂದು ಹೆಣಕ್ ಹಾಕಿದ್ರೇನ್ರಿ ನೀವು? ಆಯ್ತು, ಈಗ ನಾವು ಕೇಳಿದ್ದೇನು ಇಲ್ಲಿ ಪಾಯಿಂಟು, ಇಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಆಗ್ತಿರೋದ್ರ ಬಗ್ಗೆ ನಾನು ಇವತ್ತು ಮಾತನಾಡಬಲ್ಲೆ. ಬೈಸರನ್ ವ್ಯಾಲಿಗೆ ನೀವು ಯಾಕೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತ. ಬಸವನಗುಡಿ ಕಡಲೆಕಾಯಿ ಪರಿಷೆ ಆದ್ರೆ ಸೆಕ್ಯೂರಿಟಿ ಇರ್ತಾರೆ ರೀ, ಒಂದು ಸಂತೆ ಆದ್ರೆ ಸೆಕ್ಯೂರಿಟಿ ಇರ್ತಾರೆ. ಜನ ಕೇಳ್ತಿರೋದು ಒಂದು, ಅಲ್ಲೇನೀಗ ಆ ಜನ ಬಂದಿದ್ದಂಥ ಸಮಯ ಇತ್ತಲ್ಲ, ಯಾವ ಪ್ರವಾಸಿಗರು ಬಂದಿದ್ರೋ -45 ಡಿಗ್ರಿಲಿ ಇರಲಿಲ್ಲ ರೀ, ಜನ ಆರಾಮಾಗಿ ಓಡಾಡ್ತಾ ಇದ್ರಲ್ಲಿ. ಯಾರು ಶೀತ ಹಿಮಗಟ್ಟುಬಿಟ್ಟು ಯಾರು ಕೂತಿರಲಿಲ್ಲ. 45 ಡಿಗ್ರಿ ಮೈನಸ್ ಅಂತ ಹೇಳಿದ್ರೆ ಮನುಷ್ಯ ಹಿಮಗಟ್ಟದಲ್ಲ, ಅಲ್ಲಿ ಉಸಿರಾಡೋಕ್ಕೂ ಸಾಧ್ಯ ಇಲ್ಲ, ಸತ್ತೋಗ್ಬಿಡ್ತಾನ ಅವನು ಅಂಥ ಜಾಗದಲ್ಲಿ. ಅದಕ್ಕೆ ಯಾಕ್ರಿ ನೀವು ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂದ್ರೆ, ಹಳೇದು ಓದ್ತೀನಿ, ಹಳೇದು ಹಂಗಾರೆ ಹಳೇದೆಲ್ಲ ಇದ್ದು ಬಿಡೋಣ ಬಿಡ್ರಿ. ಹಂಗಾದ್ರೆ ನಾವು ಅವರು ಸಮ ನೀವೇನು ಡಿಫ್ರೆಂಟ್ ಅಲ್ಲ, ನೀವು ಸಿಕ್ಕಾಬಿಟ್ಟು ಡಿಫ್ರೆಂಟ್ ಆಗಿ ಅವತರಿಸ್ಬಿಟ್ರಲ್ಲ ಈ ಭೂಮಿ ಮೇಲೆ. ನೀವು ಅದನ್ನ ಡಿಫ್ರೆಂಟ್ ಆಗಿ ಹೇಳಿ, ನೀವು ಹಂಗೆ ಮಾಡಿದ್ರು ಅಲ್ಲೇ ಇರಿ, ಹಂಗಾದ್ರೆ ಅಲ್ಲೇ ಇದ್ದು ಬಿಡೋಣವಾ. ನೋಡಿ, ಒಂದು ಘಟನೆಗೆ 2 ಮುಖ ಇರುತ್ತೆ. ಒಂದು ಕ್ರಿಯೆ, ಇನ್ನೊಂದು ಪ್ರತಿಕ್ರಿಯೆ. ಕ್ರಿಯೆ ಆಯಿತು ಊರಿನಲ್ಲಿ, ನಾವು ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಕ್ರಿಯೆ ಆಯಿತು ಪುಲ್ವಾಮಾದಲ್ಲಿ ಟೆರರಿಸ್ಟ್ದು, ನಾವು ಒಳಗಡೆ ಹೋಗಿ ಏರ್ ಸ್ಟ್ರೈಕ್ ಮಾಡಿದ್ವಿ. ಪಹಲ್ಗಾಮ್ ಬೈಸಾರನಲ್ಲಿ ಆಯಿತು, 100 ಕಿಲೋಮೀಟರ್ ಒಳಗಡೆ ಹೋದ್ರು ನಮ್ಮ ಸೈನ್ಯ. 100 ಕಿಲೋಮೀಟರ್ ಒಳಗಡೆ ಹೋಗಿ 11 ಟೆರರಿಸ್ಟ್ ಕ್ಯಾಂಪ್ಗಳನ್ನ ಧ್ವಂಸ ಮಾಡ್ತು, 8 ಏರ್ ಬೇಸ್ಗಳನ್ನ ಹೊಡ್ತು. ಪಹಲ್ಗಾಮ್ ಅಲ್ಲ, ಕಿಲೋಮೀಟರ್ ನಮ್ಮ ಸೈನ್ಯ ಒಳಗಡೆ ಹೋಗಿತ್ತು, ನಮ್ಮ ಏರ್ ಸ್ಟ್ರೈಕ್ ಹೋಗಿತ್ತಲ್ಲ. ಕ್ಷಿಪಣಿ ದಾಳಿಗೂ ಸೈನ್ಯ ಹೋಗಿದ್ಕು ವ್ಯತ್ಯಾಸ ಇದೆ ಸರ್. ನೀವು ಏನೇನು ಮ್ಯಾಚ್ ಮಾಡಬೇಡ್ರಿ. ಕ್ಷಿಪಣಿ ದಾಳಿ ಯಾವುದು, ನಾವು ನಮ್ಮ 100 ಕಿಲೋಮೀಟರ್ ಒಳಗಡೆ ಇರುವಂತ ಟಾರ್ಗೆಟ್ಗಳನ್ನ ಧ್ವಂಸ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರ ನೇತೃತ್ವದ ಒಂದು ಪ್ರತಿಕ್ರಿಯೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ವೆಂಕಟೇಶ್ ನಾಯ್ಕ ಅವರಿದ್ರೆ ಮಾತಾಡ್ಸ್ಬಿಡ್ತೀನಿ, ಅವ್ರನ್ನ ನಿವೃತ್ತ ಕರ್ನಲ್ ಇದ್ದಾರೆ. ವೆಂಕಟೇಶ್ ನಾಯ್ಕ ಅವರೀಗ ಕೇಳೋದೇನಂತ ಹೇಳಿದ್ರೆ, ಈ ಪಾಕಿಸ್ತಾನದಲ್ಲಿ ವಿಚಾರಕ್ಕೆ ಬಂದಾಗ ಅವರ ಒಂದು ಏರ್ ಫೋರ್ಸ್ ಅನ್ನು 20% ನಾವು ನಾಶ ಮಾಡಿದ್ವಿ ಅಂತ ಒಂದು ಕಡೆ ಅವ್ರು ಮಾತು ಹೇಳ್ತಾರೆ. 20% ನಾಶ ಮಾಡಿದ್ವಿ ಅಂತ ಹೇಳ್ತಾರೆ. ಇದು 100% ಯಾಕಾಗಲಿಲ್ಲ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಆಪರೇಷನ್ ಸಿಂಧೂರ್ ಅನ್ನೋದು ಡಿಸಿಸಿವ್ ಪ್ರಿಸೈಸ್ ಅಟ್ಯಾಕ್ ಆಗಿತ್ತು ಅಂದಾಗ ಪಾಕಿಸ್ತಾನದ ಏರ್ ಫೋರ್ಸ್ ಕೂಡ ಉಗ್ರಗಾಮಿಗಳನ್ನು ಸಾಕಿತ್ತಾ, ಪೋಷಣೆ ಮಾಡಿತ್ತಾ, ಅಲ್ಲಿಂದ ಅವರನ್ನು ಲಾಂಚ್ ಮಾಡಿತ್ತಾ, ಈ ಥರ ಪ್ರಶ್ನೆಗಳು ಬರ್ತವೆ. ಒಂದು ವೇಳೆ ಅಲ್ಲಿಂದನೇ ಲಾಂಚ್ ಮಾಡಿದ್ರೆ ಯಾಕೆ ಫುಲ್ ಡೆಸ್ಟ್ರಾಯ್ ಮಾಡಲಿಲ್ಲ ಅವ್ರನ್ನ ಅಂತ ಒಂದು ಪ್ರಶ್ನೆ ಲೋಕಸಭೆಯಲ್ಲಿ ಹೇಳ್ತಾ ಇದೆ ಸರ್ ಇವತ್ತಿಗೆ. ವೆಂಕಟೇಶ್ ನಾಯ್ಕ ಅವರೇ, ಕ್ಯಾನ್ ಯು ರಿಪೀಟ್ ದ ಕ್ವೆಶ್ಚನ್? ಸ್ವಲ್ಪ ಈಗ ಪಾಕಿಸ್ತಾನದ ಏರ್ ಫೋರ್ಸ್ ಅನ್ನ 20% ಅಷ್ಟೇ ನಾವು ಹಾಳು ಮಾಡಿರೋದು ಆಪರೇಷನ್ ಸಿಂಧೂರದಲ್ಲಿ, 100% ಯಾಕಾಗ್ಲಿಲ್ಲ? ಇದೊಂದು ಕ್ವಶನ್ ಇದೆ. ಮತ್ತೆ ಇದು ಪ್ರಿಸೈಸ್ ಅಟ್ಯಾಕ್ ಆಗಿದ್ರೆ ಇಲ್ಲಿ ಈ ಪಾಕಿಸ್ತಾನದಲ್ಲಿ ಇದ್ದಬದ್ದ ಎಲ್ಲಾ ಉಗ್ರರ ನೆಲೆಗಳನ್ನ, ಎಲ್ಲಾ ಉಗ್ರಗಾಮಿಗಳನ್ನ ನಾವು ಈ ಆಪರೇಷನ್ ಅಲ್ಲಿ ಮುಗಿಸಿಲ್ವಾ? ಇದು ಒಂದು ಒಳ್ಳೆ ಪ್ರಶ್ನೆ. ಇದು ಯಾವುದೇ ಮಿಲಿಟರಿ ಆಪರೇಷನ್ ಆಗ್ಬೇಕಾದ್ರೆ ನೀವು ಕೌಂಟ್ ಮಾಡಿದ್ದು 100 ಸೈಟ್ಸ್ ಇದ್ರೆ ಓನ್ಲಿ 20 ಸೈಟ್ಸ್ ಹಿಟ್ ಮಾಡಿದ್ರೆ ಒಂದು ಪ್ರಶ್ನೆ, 80 ಸೈಟ್ ಯಾಕೆ ಬಿಟ್ರಿ, ಇನ್ನೊಂದು ಟೆರರ್ ಅಟ್ಯಾಕ್ ಮಾಡ್ಲಿಕ್ಕೆ ಏನಂತಂದ್ರೆ ಸ್ಕೋಪ್ ಕೊಡಕ್ ಬಿಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದ. ಬಟ್ ಮಿಲಿಟರಿ ಆಪರೇಷನ್ಸ್ ಅಲ್ಲಿ ಒಂದು ಗುರಿ ಇಟ್ಕೊಂಡಿರ್ತಾರೆ. ಈಗ ಆಪರೇಷನ್ ಸಿಂಧೂರ್ ಅಂದ್ರೆ ನಾವು ಎಷ್ಟು ಟಾರ್ಗೆಟ್, ಎಷ್ಟು ಏಮ್ ಅಚೀವ್ ಮಾಡ್ಕೋಬೇಕಂತಕೊಂಡು ಪ್ರಭಾವಿಲ್ಲದ ಗವರ್ಮೆಂಟ್ ಒಂದು ಸ್ಟ್ಯಾಂಡ್ ಇರ್ಬೇಕು, ಇವ್ರಿಗೊಂದು ಪಾಠ ಕಲಿಸ್ಬೇಕು ಅಂತಂದ್ರೆ ಒಂದಿಷ್ಟು ಡಿಸ್ಟ್ರಾಯ್ ಮಾಡಿ ನೋಡೋಣ ಅಂತಕೊಂಡು, ದಟ್ ಮಸ್ಟ್ ಬಿ ದ ಪಾಲಿಸಿ ಆಫ್ ದ ಗವರ್ಮೆಂಟ್. ಆಮೇಲೆ ಈಗ ಏನಂತಂದ್ರೆ, ಯಾವಾಗ ಮಿಸೈಲ್ ಪವರ್, ಮಿಲಿಟರಿ ಪವರ್ ನಿಮ್ಮಲ್ಲಿ ಇತ್ತಂತಂದ್ರೆ ಒನ್ಸ್ ಫಾರ್ ಆಲ್ ಯಾವಾಗಲೂ ನೀವು ಘೋಷಣೆ ಮಾಡ್ತೀರಿ ಟೆರರಿಸ್ಟ್ ಬುಡದಿಂದ ಕಿತ್ತು ಹಾಕ್ತು ಅಂತಕ್ಕೊಂದು ಒಂದ್ ವೇಳೆ ನಿಮ್ಮದು ಗುರಿ ಆಗಿದ್ರೆ ಅವ್ರದ್ದು ಟೆರರ್ ಸೈಟ್ಸ್ ಒಂದು ಉಳಿಬಾರ್ದಾಗಿತ್ತು. ಅದು ಏನಪ್ಪ ಅಂದ್ರೆ ಕೆಪಬಿಲಿಟಿ ನಮ್ಮ ಇಂಡಿಯನ್ ಆರ್ಮಿದಲ್ಲಿ ಇತ್ತು.
ನೀವು ಯುದ್ಧನ 1 ದಿವಸ ಡಿಲೇ ಮಾಡ್ರಿ 2 ದಿವಸ ಡಿಲೇ ಮಾಡ್ರಿ ಡಿಸ್ಅಡ್ವಾಂಟೇಜ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಸರ್ಪ್ರೈಸ್ ಅಟ್ಯಾಕ್ ನೀವು ಏನ್ ಮಾಡಿದ್ರಿ ಅದೇ ಟೈಮ್ದಲ್ಲಿ ಎಲ್ಲಾ ಕ್ಯಾಂಪ್ಸ್ ನ ಒಂದು ಗುರಿಯಾಗಿ ಇಟ್ಕೋಬೇಕಾಗಿತ್ತು. ಅದು ಫಸ್ಟ್. ಸೆಕೆಂಡ್, ಈಗ ಏನಾಯ್ತಂತಂದ್ರೆ ಈಗ ಬೇಸಿಕ್ ಆಪರೇಷನ್ ಸಿಂಧೂರ್ ಆದ ನಂತರ ಕೆಲವೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಏರ್ ಕ್ರಾಫ್ಟ್ಸ್ ಎಷ್ಟು ಡಿಸ್ಟ್ರಾಯ್ ಆದವು, ಇದು ಕಾಮನ್ ಎಲ್ಲರ ಮೈಂಡದಲ್ಲಿ ಡೌಟ್ ಬಂದದ್ದು. ಬಟ್ ಅದನ್ನ ಏನಪ್ಪಾ ಅಂದ್ರೆ ಕ್ಲಿಯರ್ ಮಾಡೋದಕ್ಕ ಅಪೋಸಿಷನ್ ಪಾರ್ಟಿಗಳು ಏನಂತಂದ್ರೆ ಒಂದು ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಕರೆದಿದ್ರು. ಯಾವಾಗ ಅಪೋಸಿಷನ್ ಪಾರ್ಟೀಸ್ ಇದು ಡೆಮೋಕ್ರಸಿಯಲ್ಲಿ ಅಪೋಸಿಷನ್ ಗೆ ಅಷ್ಟೇ ಇಂಪಾರ್ಟೆನ್ಸ್ ಇರ್ತದೆ. ಯಾವಾಗ ಅವರು ಫುಲ್ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟಿದ್ರು, ಅದೇ ತರ ನೀವು ಏನಪ್ಪಾ ಅಂದ್ರೆ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ತಂದು ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಇನ್ನೂ ಇದನ್ನ ಹೆಚ್ಚಿಗೆ ಸಕ್ಸಸ್ ಇದೇನಪ್ಪ ಅಂದ್ರೆ ಲೆವೆಲ್ ವರೆಗೂ ತಗೊಂಡು ಹೋಗ್ಬೇಕಾಗಿತ್ತು. ಬಟ್ ಅದು ಏನಾಯ್ತಂದ್ರೆ ಈಗ ಜಸ್ಟ್ ಈಗ ಸೀಸ್ ಫೈರ್ ಯಾಕಾಯ್ತು, ಎಷ್ಟು ಏರ್ ಕ್ರಾಫ್ಟ್ ಬಿದ್ದು, ಇವೆಲ್ಲ ಕ್ವಶನ್ ರೈಸ್ ಆಗಬಾರ್ದಾಗಿತ್ತು. ಅನ್ಫಾರ್ಚುನೇಟ್ಲಿ ರೈಸ್ ಆಗ್ತಾ ಇದೆ. ಅದಕ್ಕೇನಪ್ಪ ಅಂದ್ರೆ ಸರ್ಕಾರ ಉತ್ತರ ಕೊಡ್ಬೇಕು. ಆದ್ರೂ ನಮ್ದು CDS ಮತ್ತೆ ಡಿಫೆನ್ಸ್ ಅಟಾಚಿ ಇನ್ ಥೈಲ್ಯಾಂಡ್ ಮತ್ತೆ ಪ್ಲಸ್ ಡೆಪ್ಟಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ರಾಹುಲ್ ಅವರೆಲ್ಲ ಕೆಲವೊಂದು ಹೇಳಿದ್ದಾರೆ, ಯುದ್ಧ ಅಂದ ಮೇಲೆ there will be damages, there will be collateral damages, there will be losses. ಏನಂತಂದ್ರೆ ಅದನ್ನ ಸುಮ್ಮನೆ ಜನರಾಗಲಿ ಬೇರೆಯವ್ರಿಗಾಗ್ಲಿ ಸಂಶಯಕ್ಕೆ ಬಿಡಕ್ ಹೋಗ್ಬಾರ್ದು, ಕ್ಲಾರಿಫೈ ಮಾಡ್ಬೇಕು. ನಾವು ಆಪರೇಷನ್ ವಿಜಯದಲ್ಲಿ ಕಾರ್ಗಿದಲ್ಲಿ ನೋಡಿದ್ವಿ, ಎವ್ರಿ ಡೇ ಕರ್ನಲ್ GS ಅಂತ ತಿಕ್ಕೊಂಡು ಅಲ್ಲಿ ಆಪರೇಷನ್ ಬ್ರೀಫ್ ಮಾಡಾಕ ಎಕ್ಸಾಕ್ಟ್ಲಿ ಯಾವ್ಯಾವ ಆಪರೇಷನ್ ಯಾವ ತರ ನಡೆದಿದೆ ಅಂತ ಬ್ರೀಫ್ ಮಾಡ್ತಿದ್ರು. ಎಷ್ಟು ಕ್ಯಾಜುಯಾಲಿಟೀಸ್ ಆಯ್ತು, ಎಷ್ಟು ಏನಾಯ್ತು ಅಂತ ಎವ್ರಿ ಡೇ ಬ್ರೀಫಿಂಗ್ ಇರ್ತಿತ್ತು. ಆ ತರ ಬ್ರೀಫಿಂಗ್ ಬಂದ್ರೆ ಜನರಲ್ಲಿ ಸಂಶಯ ಆಗ್ಲಿ ಡೌಟ್ ಮಾಡೋದಾಗ್ಲಿ ಬರೋದಿಲ್ಲ. ಸೊ ಇದು ಏನಪ್ಪಾ ಅಂದ್ರೆ ಸಮಥಿಂಗ್ ಏನಪ್ಪಾ ಅಂದ್ರೆ ಬೇರೆ ಏನೋ ಪ್ರಶ್ನೆ ಕೇಳ್ತಾರ, ಎಷ್ಟು ಏನಾಯ್ತು, ಏನ್ ಲಾಸ್ ಆಯ್ತು ಅಂತ ಇಟ್ ಇಸ್ ಕ್ವಶನ್ ನಾರ್ಮಲ್. ಅಪೋಸಿಷನ್ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂತಂದ್ರೆ ರೂಲಿಂಗ್ ಪಾರ್ಟಿ ಬರೀ 35% ವೋಟ್ ತಗೊಂಡ್ ಬಂದಿದ್ರಿ, ಅಪೋಸಿಷನ್ ಸ್ಕೋಪ್ ದಲ್ಲಿ ಏನಪ್ಪಾ ಅಂದ್ರೆ 65% ವೋಟ್ ಸ್ಟ್ರೆಂತ್ ಇದೆ ದೇಶದ್ದು. ಸೊ ಯು ಶುಡ್ ನಾಟ್ ನೆಗ್ಲೆಕ್ಟ್ ಅಪೋಸಿಷನ್ ಪಾರ್ಟೀಸ್. ಫೈನ್ ಸರ್, ಫೈನ್. ನಾನು ಸುನಿಲ್ ಅವ್ರಿಗೆ ಒಂದು ಕ್ವಶನ್ ಇರುತ್ತೆ. ಸುನಿಲ್ ಅವರೇ, ಈ ಇಡೀ ಒಂದು ವಿಚಾರದಲ್ಲಿ ಸೇನೆಯ ಪಾತ್ರ, ಸೇನೆಯ ಒಂದು ಕಾರ್ಯಾಚರಣೆಯ ಬಗ್ಗೆ ಹೆಮ್ಮೆ ಇಟ್ಕೊಂಡೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಇದು ಹೈಜಾಕ್ ಆಗ್ತಾ ಇದೆಯಾ ಬಿಟ್ವೀನ್ 2 ಪೊಲಿಟಿಕಲ್ ಪಾರ್ಟೀಸ್ ಆರ್ ರೂಲಿಂಗ್ ಪಾರ್ಟಿ ಅಥವಾ ಅಪೋಸಿಷನ್ ಪಾರ್ಟಿಗಳ ನಡುವೆ ಒಂಥರ ಹೈಜಾಕ್ ಆಗ್ತಾ ಇದೆಯಾ, ಇದಾಗಿದೆ ಆಗಿಲ್ಲ ಅಂತ ಹೇಳಿ? ಜೊತೆಗೆ ದೇಶದ ಮುಖ್ಯಸ್ಥರು ಅಂತ ಕರೆಸ್ಕೊಂಡವರು ಕೂಡ ಒಂದು ರೀತಿಯಲ್ಲಿ ಆರ್ಮಿ ಯೂನಿಫಾರ್ಮ್ಗಳಲ್ಲಿ ಕಾಣಿಸ್ಕೊಳ್ಳೋದು, ಅದಕ್ಕೂ ಟೀಕೆಗಳು ಬಂತು. ಇದೇನ್ರಿ ಇದು ಮಾಡಿದವರು ಆರ್ಮಿ, ಇವ್ರು ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ಈ ಥರ ಮಾತಾಡ್ತಾ ಇದ್ದಾರೆ. ಸೊ ಕ್ರೆಡಿಟ್ ವಾರ್ ಅಂತ ಬಂದಾಗ ಇದು ಯಾರಿಗೆ ಸೇರಬೇಕಾದಂಥ ಶ್ರೇಯ? ಇದು ಒಂದು ರೀತಿಯಲ್ಲಿ ಇನ್ನೂ ಕೂಡ ಪೂರ್ಣವಾಗದೇ ಇರತಕ್ಕಂಥ ಒಂದು ಕಾರ್ಯಾಚರಣೆಯಾಗಿಯೇ ಉಳ್ಕೊಳ್ತಾ ಆಪರೇಷನ್ ಸಿಂಧೂರ ಅಂತ. ಓಕೆ, ಯಾರು ಏನ್ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಖಂಡಿತವಾಗ್ಲೂ. ಆದ್ರೆ ಒಂದ್ ವಿಷಯ, ಇವಾಗ ನಮ್ದೇನು ಡಿಬೇಟ್ ನಡೀತಲ್ಲ, ಇದರಿಂದ ಒಂದ್ ವಿಷಯ ಅಂತೂ ಇಲ್ಲಿ ಕ್ಲಿಯರ್ ಆಗಿದೆ. ಆಪೋಸಿಷನ್ ಪಾರ್ಟೀಸ್ ಮತ್ತೆ ರೂಲಿಂಗ್ ಪಾರ್ಟಿ ಎರಡೂನು ಪಾರ್ಲಿಮೆಂಟ್ ಅಲ್ಲಿ ಒಪ್ಕೊಂಡಿದೆ 20% ಆಫ್ ದ ಪಾಕಿಸ್ತಾನ್ ಏರ್ ಫೋರ್ಸ್ ಕಾಂಬ್ಯಾಟ್ ಫ್ಲೀಟ್ ಡೆಸ್ಟ್ರಾಯ್ ಆಗಿದೆ ಅಂತ. ಹೌದಲ್ವಾ? ಕ್ಯಾನ್ ವಿ ಅಕ್ಸೆಪ್ಟ್ ಇಟ್? ಈ ಆರ್ಗ್ಯುಮೆಂಟ್ಸ್ ಇದಾರೆ, ಹೌದಲ್ವಾ? ದೆನ್ ಲೆಟ್ ಮಿ ಗಿವ್ ಯು ಒನ್ ಸ್ಟ್ಯಾಟಿಸ್ಟಿಕ್. ಸುಮಾರು ಪಾಕಿಸ್ತಾನ್ ಏರ್ ಫೋರ್ಸ್ ಇದೆಯಲ್ಲ, ಅದು ಅಪ್ರಾಕ್ಸಿಮೇಟ್ಲಿ 400 to 425 ಕಾಂಬ್ಯಾಟ್ ಏರ್ ಕ್ರಾಫ್ಟ್ಸ್, ಅಂದ್ರೆ F-16 ಆಗ್ಬೋದು, JF-17 ಆಗ್ಬೋದು, ಮಿರಾಜ್ 3, 5, F-7PG, ಏರ್ವಾಕ್ಸ್ ಅಂದ್ರೆ ಏರ್ಬೋರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್, ಇದೆಲ್ಲಾನು ಆಪರೇಟ್ ಮಾಡುತ್ತೆ. So let us get into the simple calculation. 20% loss, 80 to 85 aircraft destruction ಅಂತ ಹೇಳುತ್ತೆ. ಅದ್ಯಾಕ್ ದೊಡ್ಡ ನಂಬರ್ ಕಾಣಿಸ್ತಿಲ್ಲ 4 ದಿನದಲ್ಲಿ? ನಾನು ಯಾವ ಪಾರ್ಟಿಗೋಸ್ಕರನು ನಾನು ಮಾತಾಡ್ತಾ ಇಲ್ಲ. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಡಿಡ್ ದಟ್. 80 to 85 aircrafts in 4 days. ಯಾಕದು ದೊಡ್ಡದಲ್ಲ? 100%. ಈಗ ನೋಡಿ, ನೀವು ಅಟ್ಯಾಕ್ ಮಾಡ್ತಿದ್ದೀರಾ ಅವ್ರ ಏರ್ ಫೋರ್ಸ್ ಮೇಲೆ ಅಂತ ಹೇಳಿದ್ರೆ, ಇಲ್ಲ ಅವ್ರ ಆರ್ಮ್ಡ್ ಫೋರ್ಸಸ್ ಮೇಲೆ, ಯಾವ್ದೇ ಬೇಸಸ್ ಮೇಲೆ ನೀವು ಮಾಡಿದ್ರೆ, ಇಲ್ಲಿ ಸ್ಪೆಸಿಫಿಕಲಿ ನಾನು ಏರ್ ಬೇಸ್ ಬಗ್ಗೆ ನಾನು ಮಾತಾಡಿದಾಗ, ಅವರ ಏರ್ ಬೇಸ್ ಡೆಸ್ಟ್ರಾಯ್ ಆಯ್ತು ಅಂತ ಹೇಳಿದ್ರೆ ಅವರು ಏರ್ ಕ್ರಾಫ್ಟ್ ಟೇಕ್ ಆಫ್ ಮಾಡಕ್ಕೆ ಆಗಲ್ಲ. 80 to 85 ಏರ್ ಕ್ರಾಫ್ಟ್ಸ್ ಎಲ್ಲಾನು when in air it was not shot, it was shot or rather it was destroyed when it was there in the hangar. ಈ ಒಂದು ಕ್ಯಾಲ್ಕುಲೇಷನ್ ಏನಕ್ಕೆ ಅರ್ಥ ಆಗ್ತಿಲ್ಲ ಯಾರಿಗೂ, ನನಗೆ ಗೊತ್ತಿಲ್ಲ. 80 to 85 ಏರ್ ಕ್ರಾಫ್ಟ್, ಇದಿಬ್ರು ಒಪ್ಕೊಂಡಿರೋ ವಿಷಯ ನಾನು ಹೇಳ್ತಾ ಇದ್ದೀನಿ. ಕಮ್ಮಿನ ಅದು 4 days ಆಯ್ತು, ಅದಾದ್ಮೇಲೆ ಸೀಸ್ ಫೈರ್ ಆಯ್ತು.
ಅದು DGMO ಕಾಲ್ ಬಂತು ಇಲ್ಲಿಗೆ, ಅದು ಇಂಡಿಯನ್ ಗವರ್ಮೆಂಟ್ ಹೇಳ್ತಿದೆ, ಅದು ಇದೆಯೋ ಇಲ್ವೋ ಅದನ್ನೆಲ್ಲ ಒಂದ್ ನಿಮಿಷ ಸೈಡ್ ಗಿಡೋಣ. ಡೋಂಟ್ ಯು ಥಿಂಕ್, ಎಲ್ಲರಿಗೂ ಕೇಳ್ತಿದ್ದೀನಿ ನಾನು, ಈ 20% ಲಾಸ್ ಇಸ್ ಇಟ್ ನಾಟ್ ಸಮಥಿಂಗ್ ಟು ಬಿ ಸೆಲೆಬ್ರೇಟೆಡ್? ಓಕೆ, ಇಲ್ಲ 400 ಹೋದ್ರೇನೇನೆ. ಅವ್ರೇನ್ ಹೇಳಿದ್ರು, ಪಾಕಿಸ್ತಾನ್ ಕ್ಲೇಮ್ ಏನಿದೆ, ನಾವು ಇವತ್ತು ಇಂಡಿಯನ್ ಮಿನಿಸ್ಟರ್ ಒಬ್ರು ಅಂದ್ರೆ ನಮ್ಮ ಡಿಫೆನ್ಸ್ ಸುನಿಲ್ ನಂದೊಂದು ಕ್ವಶನ್ ಇದೆ. ಸುನಿಲ್ ನಂದೊಂದು ಕ್ವಶನ್ ಇದೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಇದು ಪಾಕಿಸ್ತಾನದ ಮೇಲೆ ಭಾರತ ಮಾಡಿದ ಯುದ್ಧವಾ, ವಾರ ಇದು, ಅಥವಾ ಬರೀ ಆಪರೇಷನ್ ಸಿಂಧೂರ ಕಾರ್ಯಾಚರಣೆನ? ಉಗ್ರರ ನೆಲೆಗಳನ್ನ ಮಾತ್ರ ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದ್ರೆ ಉಗ್ರ ನೆಲೆಗಳ ಬಗ್ಗೆ ನಾವು ಮಾತ್ರ ಮಾತಾಡಬೇಕಾಗತ್ತೆ. ಏರ್ ಫೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ವರೆಗೂ ನಾವು ಹೋಗೋದಾದ್ರೆ ಆಲ್ ಔಟ್ ಪಾಕಿಸ್ತಾನ, ಆಲ್ ಔಟ್ ಆಪರೇಷನ್ ಅನ್ನ ನಾವು ಯಾಕೆ ಮಾಡಲಿಲ್ಲ? ಅಥವಾ ಯುದ್ಧ ಅಂತ ಡಿಕ್ಲೇರ್ ಮಾಡಿದ್ರೆ ಇದು ಯುದ್ಧನ ಬರೀ ಒಂದು ಸಣ್ಣ ಕಾರ್ಯಾಚರಣೆನ? ಎಲ್ಲಿಗೆ ಸೀಮಿತ ಮಾಡೋಣ ಈ ಒಂದು ವಿಚಾರವನ್ನ ಅಂತ? ಇಂಡಸ್ ವಾಟರ್ ಟ್ರೀಟಿ ರದ್ದಾದ ಸೆಕೆಂಡ್ಗೆ ಪಾಕಿಸ್ತಾನ ನಮ್ಮ ಶಿಮ್ಲಾ ಅಗ್ರಿಮೆಂಟ್ ಏನಿತ್ತು ಅದರಿಂದ ಹಿಂದೆ ಹೋಯ್ತು. ದ ಮೂಮೆಂಟ್ ಇಟ್ ವಾಸ್ ಗಾನ್, ಈ ಒಂದು ನಮ್ಮ ಲೈನ್ ಆಫ್ ಕಂಟ್ರೋಲ್ ಸೆಂಬ್ಲೆನ್ಸ್ ಹೋಯ್ತು. ಇಟ್ ವಾಸ್ ಸಮಥಿಂಗ್ ದಟ್ ವಿ ಕ್ಯಾನ್ ಕಾಲ್ ಆಸ್ ಅನ್ ಆಪರೇಷನ್. ಇದು ಸಬ್ ಕನ್ವೆನ್ಷನಲ್ ಆಗಿ ಉಳಿಲಿಲ್ಲ, ಕನ್ವೆನ್ಷನಲ್ ಆಗಿ ಇದು ಹೋಗ್ಲಿಲ್ಲ. ಎಲ್ಲಾ ಚಾನ್ಸಸ್ ಇತ್ತು. ಇದು ಸ್ಟಾರ್ಟ್ ಆಗಿದ್ದು ಒಂದು ಆಪರೇಷನ್ ಇಂದ, ಆದ್ರೆ ನಾವು ಅವರ ಮಿಲಿಟರಿ ಬೇಸಸ್ ಗೆ ನಾವು ಸ್ಟ್ರೈಕ್ ಮಾಡ್ಲಿಲ್ಲ. ಮಾಡದಿರಾ ಇದ್ದಿದ್ರಿಂದ ಆಮೇಲೆ ಅವ್ರು ನಮ್ಮ ಮಿಲಿಟರಿ ಬೇಸಸ್ ಸ್ಟ್ರೈಕ್ ಮಾಡದ್ಮೇಲೆ ಇದು ವಾರ್ ಆಗುವಂತಹ ಎಲ್ಲಾ ಚಾನ್ಸಸ್ ಇತ್ತು. ಆದ್ರೆ ಇದನ್ನ ನಾನು ಐ ವಿಲ್ ನಾಟ್ ಕಾಲ್ ಇಟ್ ಅಸ್ ಎ ಲಿಮಿಟೆಡ್ ಆಪರೇಷನ್, ಯಾಕಂದ್ರೆ ಈ ಆಪರೇಷನ್ ಇನ್ನು ಈಗಲೂ ಕೂಡ ನಡೀತಾನೆ ಇದೆ. ಇದು ಇನ್ನೂ ವಾರ್ ಆಗಿರ್ಲಿಲ್ಲ ಆ ಟೈಮ್ ಅಲ್ಲಿ. ವಿ ವರ್ ಇನ್ ಅ ಸ್ಟೇಟ್ ಆಫ್ ವಾರ್, ಬಟ್ ವಾರ್ ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಗ್ಲಿಲ್ಲ. ನಾವು ಸ್ಟಾರ್ಟ್ ಆಗ್ಬೋದು ಅನ್ಕೊಂಡಿದ್ವಿ, ಬಟ್ ಇಟ್ ಡಸಂಟ್ ಮ್ಯಾಟರ್. It doesn't matter. ಯಾಕಂದ್ರೆ let us accept what government is saying. ಅವರ DGMO ಇಲ್ಲೂ ಕಾಲ್ ಮಾಡಿ ಇದು ನಡೆದಿರೋದು. ಇದೇನು ನಾವು ಪಾಸ್ ಅಂತ ಮಾಡಿದ್ವಿ. ನಾನು ಅವತ್ತೇ ಹೇಳಿದ್ದೆ, ದಿಸ್ ಪಾಸ್ ಅಂತ ಹೇಳ್ಬಿಟ್ಟು ಏನಿದೆ ಅಲ್ವಾ, ದಿಸ್ ಇಸ್ ಸೀಜರ್ ಆಫ್ ಫೈರ್ ಅಂಡರ್ ಅಬ್ಸರ್ವೆನ್ಸ್. ದಿಸ್ ಇಸ್ ನಾಟ್ ಅ ಸೀಸ್ ಫೈರ್. ಅರ್ಥ ಆಯ್ತಾ? ಸೊ ಆಪರೇಷನ್ ಇನ್ನೂ ಇದೆ. ನಾನು ರಿಪೀಟೆಡ್ ಆಗಿ ನಿಮ್ ಶೋ ಅಲ್ಲಿ ನಾನು ಹೇಳಿದ್ದೀನಿ ಇದನ್ನ. ಈ ಆಪರೇಷನ್ ಇನ್ನೂ ನಡೀತಾನೆ ಇದೆ. ಓಕೆ, ನಾನು ಮತ್ತಷ್ಟು ಮಾತಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ನಟರಾಜ್ ಗೌಡ್ರೆ, ಈಗ ಪ್ರಶ್ನೆ ಬರ್ತಿರೋದೇನು ಅಂದ್ರೆ, ದಾಳಿ ಆದ ಮೇಲೆ 100 ದಿನ ಆದರೂ ಉಗ್ರರನ್ನ ಯಾಕೆ ಅರೆಸ್ಟ್ ಮಾಡಿರಲಿಲ್ಲ ನೀವು? ಅಂದರೆ ಉಗ್ರಗಾಮಿಗಳು ಈಗ ಮತ್ತೆ ಅದೇ ಬೈಸರನ್ ವ್ಯಾಲಿಗೆ ಬಂದು ಈ ಥರ ನಮಗೆ ಕೈ ಕೋಳ ಹಾಕ್ಬಿಡಿ ಅಂತ ಹೇಳಿ ನಿಂತ್ಕೊಳ್ತಾ ಇದ್ರು ಅಂತ ನಿಮ್ಮಗಳ ಭಾವನೆನಾ? ಅಥವಾ ಈ ಯಾವ ಆಪರೇಷನ್ ಸಿಂಧೂರದ ಬಗ್ಗೆ ಒಂದು ಚರ್ಚೆಗೆ ಸಮಯ ನಿಗದಿ ಆಯಿತೋ ಅವತ್ತು ಬೆಳಿಗ್ಗೆನೇ ಇದು ಹೆಂಗಾಯಿತು ಅನ್ನೋದು ಅದು ನಿಮ್ದ ಒಂದು ಅನುಮಾನ? ಯಾವ್ದು ಇದ್ರಲ್ಲಿ ನಿಮ್ಮ ಅನುಮಾನ ಅಂತ? ಇಲ್ಲ, ಈಗ ಅದಕ್ಕೆ ಉತ್ತರ ಸರ್ಕಾರನೇ ಕೊಡಬೇಕು. ಓಕೆ, ಪಾಕಿಸ್ತಾನಿಗಳು ನುಗ್ಗಿ ಬಂದು ಪುಲ್ವಾಮಾದ್ರೂ ಸಿಕ್ಕಿಲ್ಲ, ಇವತ್ತರೆಗೂ ಸಿಕ್ಕಿಲ್ಲ. ಪುಲ್ವಾಮಾದಲ್ಲಿ 40 ಜನ ಏನು ಸೈನಿಕರ ಹತ್ಯೆ ಆದ್ರೂ ಅದ್ರದ್ದು ತಾರ್ಕಿಕ ಅಂತ್ಯ ಬಂದಿಲ್ಲ. ಓಕೆ, ಅದಕ್ಕೆ ಮೂಲ ಕಾರಣನೇ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಅಲ್ಲಿನ ಗವರ್ನರ್, ರಾಜ್ಯಪಾಲರು, ಹಿರಿಯ ಬಿಜೆಪಿ ನಾಯಕರು ಅವರು ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಬುಟ್ ಮಾಡ್ಬಿಟ್ರು. ನೀವು ಹೆಲಿಕಾಪ್ಟರ್ ಕೊಡ್ಲಿಲ್ಲ, ನಮ್ಮ ಮಾತು ನೀವು ಕೇಳಲಿಲ್ಲ, ಅವರ ಸಾವಾಗ್ಲಿಕ್ಕೆ ನೀವು. ಬೈಸರನ್ ವ್ಯಾಲಿ ಸೆಕ್ಯೂರಿಟಿ ಫೈಲ್ ನ ನಾವು ಇವತ್ತಿಗೆ ಅಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನು ಕೇಳೋಣವಾ, ಅಲ್ಲಿನ ಸರ್ಕಾರನ ಕೇಳೋಣವಾ, ಅಥವಾ ಸ್ಟ್ರೈಟ್ ಅವೇ ಅಮಿತ್ ಶಾ ಅವ್ರನ್ನ ಕೇಳೋಣವಾ? ಇದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ. ಓಕೆ, ಅಲ್ಲಿ ನೀವು ರಾಜ್ಯ ಸರ್ಕಾರದ ಪೊಲೀಸ್ ಇರಬಹುದು, CRPF ಇರಬಹುದು, BSF ಇರಬಹುದು, ಬೇರೆ ಬೇರೆ ಸಂಸ್ಥೆಗಳಿರಬಹುದು. ಆದರೆ ಕೇಂದ್ರ ಸರ್ಕಾರ ನಿಯಂತ್ರಣದಲ್ಲಿ ಇಡೀ ಜಮ್ಮು ಕಾಶ್ಮೀರ ಇವತ್ತು ಇದೆ. ಕೇಂದ್ರ ಸರ್ಕಾರದ ಕೂಗಿಗೆ ಜನ ಅಲ್ಲಿ ಹೋಗಿದ್ರು. ಅವರಿಗೆ ಜೀವನಕ್ಕೆ ಭದ್ರತೆ ಕೊಡಬೇಕಾದಂಥದ್ದು ನಿಮ್ಮ ಹೊಣೆಗಾರಿಕೆ. ನೀವು ಫುಲ್ಫಿಲ್ ಮಾಡಿಲ್ಲ. ನಂಬರ್ 1. ಈ ಕಳೆದ 10 ವರ್ಷದಿಂದ ಸುಮಾರು 2200 ಭಯೋತ್ಪಾದನೆ ದಾಳಿಗಳಾಗಿದ್ದಾವೆ. 540ಕ್ಕೂ ಹೆಚ್ಚು ಸಾವಾಗಿದ್ದಾವೆ. ನೀವು ಉರಿ ಆಗಬಹುದು, ಬಾಗಲಕೋಟೆ. ಉರಿನಲ್ಲಿ ಏನಾಯ್ತು, ದಾಳಿ ಆದ ಮೇಲೆ ನೀವೇನ್ ಮಾಡ್ತೀರಾ? ಪಾಕಿಸ್ತಾನ ಯಾರು ಇದಕ್ಕೆ ಮೂಲ ಅಂತೀರಾ ನೀವು, ISI ಅವ್ರನ್ನೇ ನೀವು ವೆಲ್ಕಮ್ ಮಾಡ್ತೀರಾ. ಅಲ್ಲಿಗೆ ಬನ್ನಿ ನೋಡಿ, ಇಲ್ಲಿ ನೀವು ಹೊಡೆದೋಗ್ಬಿಟ್ಟಿದ್ದೀರಾ, ಬನ್ನಿ ನೋಡಿ ಅಂತ ಹೇಳಿ ಅವ್ರನ್ನ ತನಿಖೆ ಕರೀತಾರೆ. ಇವರು ವೆಲ್ಕಮ್ ಮಾಡ್ತಾರೆ, ರೆಡ್ ಕಾರ್ಪೆಟ್ ಹಾಕಿ. ಇವರು ವಿದೇಶಾಂಗ ನೀತಿ ಇವ್ರದ್ದು ಏನಿದೆ, ರಾಜತಾಂತ್ರಿಕ ನೀತಿ ಏನಿದೆ, ಏನು ತಲೆಬುಡ ಇಲ್ಲ ಇವ್ರದ್ದು, ಕೇಂದ್ರ ಸರ್ಕಾರದ್ದು. ಮೋದಿಗೆ ಇಷ್ಟ ಬಂದಾಗ ಇನ್ವೈಟ್ ಮಾಡ್ದಲ್ಲೇ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ನಕ್ಕೆ ಹೋಗ್ಬಿಡೋದು. ಆಮೇಲೆ ಈಗ ಹೊಣೆಗಾರಿಕೆ ಯಾರ್ದು, ಉತ್ತರದಾಯಿಕ ಯಾರ್ದು? ನೀವು ಇವತ್ತೇನಾಗಿದೆ, ನಿಮ್ಮ ಉದ್ದೇಶ ಏನಿತ್ತು, ಈ ಪಾಕಿಸ್ತಾನದ ಮೇಲೆ ನೀವು ಮಾಡಿದಂತಹ ಕಾರ್ಯಾಚರಣೆಯ ಉದ್ದೇಶ ಏನಿತ್ತು, ಅದು ಈಡೇರಿದ್ಯಾ ಅಂತ ಕೇಳಿದ್ರೆ ಅದು. ಬೈಸರನ್ ವ್ಯಾಲಿ ಭದ್ರತೆ ಬಗ್ಗೆ ನಾವು ಕ್ವಶನ್ ಮಾಡ್ತಾ ಇದ್ದೀರಲ್ಲ, ಭಾರತದ ಅನೇಕ ದಾಳಿಗಳಾಗಿದೆ ಗೌಡ್ರೆ. ಹೌದು, ಅನೇಕ ದಾಳಿಗಳಾಗಿದೆ. ಅವತ್ತೆಲ್ಲ ಭದ್ರತೆ ಬಹಳ ಸ್ಟ್ರಾಂಗ್ ಆಗಿತ್ತು. ಈ ಬೈಸರನಲ್ಲಿ ಮಾತ್ರ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ಸೆಕ್ಯೂರಿಟಿನ ವೀಕ್ ಮಾಡಿಬಿಟ್ಟಿದ್ರು ಅಂತ ನಿಮ್ಮ ಅರ್ಥ? ಅವರು ಒಂದಷ್ಟು ದಾಳಿಗಳು ಪಟ್ಟಿ ಕೊಟ್ಟರು, ಶ್ರೀನಿವಾಸ್ ಅವರು ಪಟ್ಟಿ ಕೊಟ್ಟರು. ಅವಾಗ ನೀವೇನ್ ಮಾಡ್ತಾ ಇದ್ದೀರಿ? ಕಳೆದ 10 ವರ್ಷದಲ್ಲಿ ನಾನು ನಿಮ್ಗೆ ಹೇಳಿದೆ, ಕಳೆದ 10 ವರ್ಷದಲ್ಲಿ ಇವ್ರದಾದ್ರೆ ಭದ್ರತಾ ವೈಫಲ್ಯ, ನಿಮ್ದಾದ್ರೆ ಶೋಕ ಸಾಗರ. ಅವತ್ತು ಕೂಡ ನಾನು ಈ ತರ ಕ್ಲೈಮ್ ಮಾಡಿರಲಿಲ್ಲ. ಏನೇಳಿ, ನಾನು 56 ಇಂಚಿನವನು, ಇದೆಲ್ಲ ಭಯೋತ್ಪಾದನೆ ನಿರ್ಮೂಲನೆ ಆಗ್ಬಿಟ್ಟಿದೆ, ನೀವೆಲ್ಲ ಇಲ್ಲಿ ಬನ್ನಿ, ಇಲ್ಲಿ ಹಬ್ಬ ಮಾಡಿ, ನೀವೆಲ್ಲ ಪ್ರವಾಸಕ್ಕೆ ಬನ್ನಿ ನಾವು ಇನ್ವೈಟ್ ಮಾಡಿರಲಿಲ್ಲ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಏನ್ ವಸ್ತುಸ್ಥಿತಿ ಏನಿದೆ, ಸುಳ್ಳು ಹೇಳಬಾರದು. ಕೇಂದ್ರ ಸರ್ಕಾರವಾಗಿ ಹೊಣೆಗಾರಿಕೆ ಇರ್ತದೆ, ಸುಳ್ಳು ಹೇಳಬಾರದು.
ನಾನು ನಿಮ್ಗೆ ಹೇಳಿದೆ 10 ವರ್ಷಗಳಲ್ಲಿ ಕಳೆದ 10 ವರ್ಷಗಳಲ್ಲಿ 2200ಕ್ಕೂ ಹೆಚ್ಚು ಭಯೋತ್ಪಾದನಾ ದಾಳಿ ಆಗಿದೆ. 550 ಜನ ಸತ್ತಿದ್ದಾರೆ. ಎಷ್ಟು 550 ಜನ ಸತ್ತಿದ್ದಾರೆ. ಎಷ್ಟು 2200 ದಾಳಿಗಳಾಗಿದೆ. 4 ಉದಾಹರಣೆ ಕೊಡಿ. ನಾನು ಅಂಕಿಅಂಶ ಕೊಡ್ತೀನಿ. ಒಂದು ಓಕೆ, ಗುರುದಾಸ್ಪುರ್ ದಾಳಿ ಜುಲೈ 2015. ಭಯೋತ್ಪಾದನಾ ದಾಳಿಗಳು ಪ್ರೇರಿತ. ಉಧಂಪುರ ದಾಳಿ ಅದೇನೆ ಉಧಂಪುರ ದಾಳಿ ಆಗಸ್ಟ್ 2015. ಪಠಾನ್ಕೋಟ್ ದಾಳಿ ಜನವರಿ 2016. ಉರಿ ದಾಳಿ ಸೆಪ್ಟೆಂಬರ್ 2016. ಅಮರನಾಥ ಯಾತ್ರೆ ದಾಳಿ ಜುಲೈ 2017. ಸುಂಜುವಾನ್ ದಾಳಿ ಜಮ್ಮು ಕಾಶ್ಮೀರದಲ್ಲಿ ಫೆಬ್ರವರಿ 2018. ಪುಲ್ವಾಮಾ ದಾಳಿ ಫೆಬ್ರವರಿ 2019, ಫೆಬ್ರವರಿ 14th. ಪಹಲ್ಗಾಮ್ 2025. ನಾನು ಕ್ಯುಮ್ಯುಲೇಟಿವ್ ಹೇಳಿದ್ದೀನಿ. ಈಗ ಬ್ರದರ್, ನಾನು ಸುಮ್ಮನೆ ಅಂಕಿಅಂಶದಲ್ಲಿ ಹೇಳಕ್ಕಾಗಲ್ಲ. ನಿಮ್ದಿರ್ಲಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾವು ಏನಾದ್ರು ಒಂದು ಅಂಕಿಅಂಶ ಹೇಳಿದಾಗ ನೀವು ಹೇಳಿದಾಗ ನಾವು ಕೇಳಿ, ನಾವೆಲ್ಲ ಕೇಳಿ, ಆಮೇಲೆ ಏನಾದ್ರು ನಿಮ್ಗೆ ಲೋಪದೋಷ ಇದ್ರೆ ನನಗೆ ಹೇಳಿ, ನಾನು ತಿದ್ಕೊಂತೀನಿ. ಇಲ್ಲ ಅಂದ್ರೆ ನಾನು ಅಂಕಿಅಂಶ ಕೇಳಿ, ನೀವು ಎಲ್ಲೆಲ್ಲಿ ದಾಖಲಾತಿ ದಾಖಲಾತಿ ಕೊಡ್ತೀನಿ. ಒಂದೇನ್ ಗೊತ್ತಾ, ಇದು ಕೇಂದ್ರ ಸರ್ಕಾರದ ಅಂಕಿಅಂಶ, ಲೋಕಸಭೆ ರಾಜ್ಯಸಭೆಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶ. ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಈ ತರ ದಾಳಿ ಆಗ್ತಾ ಇರ್ಬೇಕಾದ್ರೆ ನೀವು ವಿದೇಶಾಂಗ ನೀತಿ ಮುಖಾಂತರ ಅವ್ರನ್ನ ಕಟ್ಟಿ ಹಾಕಬೇಕಾ, ಇಲ್ಲ ಬಿರಿಯಾನಿ ತಿನ್ನಕ್ ಅವ್ರ ಜೊತೆ ಹೋಗಬೇಕಾ, ಇಲ್ಲ ನೀವು ಟ್ರಂಪ್ಗೆ ಎದರಿ ಬಿರಿಯಾನಿ ತಿಂದಿದ್ದು ಯಾವಾಗ, ನೀವು ವಿದೇಶಾಂಗ ನೀತಿ ಯಾವಾಗ, ಯಾರ ಮೊಮ್ಮಗಳು ಮದುವೆಗೆ ಹೋಗಿದ್ದು, ನೀವು ಅದನ್ನ ಎಲ್ಲಾ ಕಾಲದಲ್ಲೂ ತಿಂದ್ರು. ಟ್ರಂಪ್ ಇವತ್ತು ನೇರವಾಗಿ ಹೇಳ್ತಾ ಇದ್ದಾರೆ, ನನ್ನ ಮಧ್ಯಸ್ಥಿಕೆಯಿಂದ, ನನ್ನ ಇನ್ವಾಲ್ವ್ಮೆಂಟ್ ಇಂದ ನಾನು ಕರೆ ಮಾಡಿ ಎದುರ್ಕೊಂಡು ಇವರು ಕದನ ವಿರಾಮ ಮಾಡಿದ್ರು ಅಂತ ಹೇಳ್ತಾರೆ. ನೀವು ತುಟಿಕ್ ಪಿಟಿಕ್ ಅನ್ನಲ್ಲ. ಜೈಶಂಕರ್ ಅವರು ಹೇಳಿದ್ದಾರೆ ಒಂದ್ಸಲ, ಇಲ್ಲ ನಾವು ಪಾಕಿಸ್ತಾನ ಮನವಿ ಮಾಡ್ತು ನಾವು ನಿಲ್ಲಿಸಿದ್ವಿ ಅಂತ. ಪಾಕಿಸ್ತಾನ ಭಯೋತ್ಪಾದನೆ ಮೂಲ, ಅವರ ಮನವಿಗೆ ನೀವು ಒಪ್ಕೊಂಡ್ಬಿಟ್ರಾ? ಅದು ನಿಮ್ಗೆ ಮನವರಿಕೆ ಆಗ್ಬಿಡ್ತಾ? ಅವ್ರ ಮನವಿ ಆದ್ಮೇಲೆ ಇಡೀ ಭಯೋತ್ಪಾದನೆ ನಿರ್ಮೂಲನೆ ಆಗಿದ್ದು ನಿಮ್ಗೆ ಮನವರಿಕೆ ಆಗ್ಬಿಡ್ತಾ? ಇಡೀ ಎಲ್ಲರೂ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದೇನು, 5 ಯುದ್ಧ ವಿಮಾನಗಳು ಇದೆ. ಏನಾಗುತ್ತೆ ನಮಗೆ, ಈ ಪಾಕಿಸ್ತಾನ ಆಗಲಿ ಅಥವಾ ಈ ಕಡೆ ನಾವು ಇರಾನ್ ಅಂತ ಬಂದಾಗ ಈ ಪ್ರಾಕ್ಸಿ ವಾರ್ಗಳನ್ನು ಮಾಡ್ತಕ್ಕಂಥ ದೇಶಗಳು, ಇರಾನ್ ಆದ್ರೂ ಅಷ್ಟೇ, ನಮಗೆ ಗಾಜಾದಲ್ಲಿ ನೋಡ್ತೀವಿ, ಹೌತಿ, ಹಮಾಸು, ಅವರೆಲ್ಲ ಡಿಕ್ಲೇರ್ಡ್ ಅದು, ಇವ್ರು ಈ ಥರ ಪ್ರಾಕ್ಸಿ ವಾರ್ ಮಾಡ್ತಾರೆ ಅಂತ ಹೇಳಿ. ಪಾಕಿಸ್ತಾನಕ್ಕೆ ನೀವೊಂದು ದೇಶದ ಸ್ಥಾನಮಾನವನ್ನು, ರಾಷ್ಟ್ರದ ಸ್ಥಾನಮಾನವನ್ನು ಕೊಟ್ಟಾಗ ಬೇರೆ ಕಥೆ ಅದು. ಅವರೊಂದು ದೇಶಪ್ಪ ಅಂತ ಲೆಕ್ಕದಲ್ಲಿರೋದು, ಭೂಪಟದಲ್ಲಿರೋದು, ವಿಶ್ವಸಂಸ್ಥೆಯಲ್ಲಿರೋದು ಬೇರೆ ವಿಚಾರ. ಆ ಇಡೀ ದೇಶನೇ ಉಗ್ರಗಾಮಿಗಳ ಪೋಷಕ ದೇಶ ಅದು. ಆ ದೇಶದಲ್ಲೂ ಅವ್ರಿಗೂ ಒಬ್ಬ ಪ್ರಧಾನಿ ಇದ್ದಾನೆ, ಅವ್ರಿಗೂ ಒಬ್ಬ ಅಧ್ಯಕ್ಷ ಇದ್ದಾನೆ. ಅವನೇನೋ ಯುದ್ಧ ನಿಲ್ಲಿಸ್ಬಿಡಿ ಅಂತ ಹೇಳ್ತಾನೆ, ನಾವು ಯುದ್ಧ ನಿಲ್ಲಿಸ್ಬಿಡ್ತೀವಿ ಅಂದಾಗ ಮಾರನೆ ಒಂದು ವಾರ ಕಳೆದಿಲ್ಲ, ಅವನು ಹಫೀಜ್ ಸಯೀದ್ ಮನೆಗೆ 16 ಕೋಟಿ ಪರಿಹಾರ ಕೊಡುವಂಥ ಒಂದು ದೇಶ ರೀ. ಅದನ್ನು 16 ಕೋಟಿ ಪರಿಹಾರ ಕೊಡ್ತಾರೆ, ತಲೆಗೆ 2 ಕೋಟಿ 1 ಕೋಟಿಯಿಂದ ಪರಿಹಾರ ಕೊಟ್ಕೊಂಡು ಬರ್ತಾರೆ. ಮತ್ತೆ ಅವ್ರು ರೀಬಿಲ್ಡ್ ಮಾಡ್ತಾ ಇದ್ದಾರೆ. ಏನು ಹೊಡೆದಾಕ್ಬಿಟ್ಟಿದ್ದೀರಿ ನೀವು? ನಾವು ಹೊಡೆದಾಕಿರೋದು ಏನಪ್ಪ, ಅಲ್ಲಿ ನಾನು ಮಸೀದಿ ಹೊಡೆದಾಕ್ಬಿಟ್ಟೆ, ಅಲ್ಲಿ ನರ್ಸರಿಗಳು ಧ್ವಂಸ ಮಾಡಿ ಹಾಕ್ಬಿಟ್ಟೆ, ಮತ್ತೆ ರೀಬಿಲ್ಡಿಂಗ್ ನಡೀತಾ ಇದೆ. IMF ಇಂದ 1000 ಕೋಟಿ ಸಾಲ ಸಿಕ್ಬಿಡ್ತೀರಿ, 18,000 ಕೋಟಿ ಸಾಲ ಕೊಟ್ಟರು IMF. ನಾವು ಅದನ್ನ ಜಾಗತಿಕ ಮಟ್ಟದಲ್ಲಿ ಅವರಿಗೆ ಸಾಲ ತಪ್ಪಿಸಿದ್ವಾ? ಇವತ್ತಿಗೆ ನೋಡಿ, ವೆರಸ್ ಇದೇ ಇಸ್ರೇಲ್ ರೈಟ್ ಆರ್ ರಾಂಗ್ ರೀ, ಅವ್ರು ಶತ್ರು ಅಂತ ಕನ್ಸಿಡರ್ ಮಾಡಿದ್ದಾರೆ ಹಮಾಸನ್ನ. ಊಟಕ್ಕೆ ನಿಂತಿರೋ ಮಕ್ಕಳ ಮೇಲೆ ಬಾಂಬ್ ಹಾಕ್ತಾರೆ, ಜನಗಳ ಮೇಲೆ ಬಾಂಬ್ ಹಾಕ್ತಾರೆ. ಈಗ ಮತ್ತೆ ಮೊನ್ನೆಯಿಂದ ಫುಡ್ ಟ್ರಕ್ ಇವರೇ ಕಳಿಸ್ಕೊಡ್ತಾ ಇದ್ದಾರೆ. ಹೀಗಿದ್ದಾಗ ಪಾಕಿಸ್ತಾನ ಉಗ್ರ ಪೋಷಕ ದೇಶ ಅಂತ ನಾವು ಹೇಳಿದ ಮೇಲೆ ಯಾರ ಮಾತನ್ನು ಕೇಳಿಕೊಂಡು ನಾವು ಯುದ್ಧ ನಿಲ್ಲಿಸಿದ್ವಿ ಅಥವಾ ಆಪರೇಷನ್ ನಿಲ್ಲಿಸಿದ್ವಿ? ಟ್ರಂಪ್ 26 ಸಲ ಅಗ್ರಿ, ಇಲ್ಲಿ ಜೈಶಂಕರ್ ಅವರು ಬರ್ತಾರೆ, ಇಲ್ಲ ಅವರೇನು ಪಾತ್ರ ಇಲ್ಲ, ನಾವೇ ನಿಲ್ಲಿಸಿದ್ದು ಮಾತಾಡ್ಕೊಳ್ತಾರೆ. ನಾವೇ ನಿಲ್ಲಿಸಿದ್ರು. ಉಗ್ರಗಾಮಿಗಳ ಮನವಿಯ ಮೇರೆಗೆ, ಉಗ್ರ ದೇಶದ ಮನವಿಯ ಮೇರೆಗೆ, ಉಗ್ರ ದೇಶದ ಒಬ್ಬ ನಾಯಕನ ಮನವಿಯ ಮೇರೆಗೆ ನಮಗೆ ನಿಲ್ಲಿಸುವಂತಹ ತುರ್ತು ಅಗತ್ಯ ಏನಿತ್ತು? ಸರ್, ನಿಮಗೆ ಮೂಲಭೂತ ಫಸ್ಟ್ ಒಂದು ಓಪನಿಂಗ್ ಇದರಲ್ಲಿ ಒಂದು ಪ್ರಶ್ನೆ ಕೇಳಿದ್ರಿ, ಏನಂದರೆ 20% ಇದು ಅಂತ. ನಮ್ಮ ಸುನಿಲ್ ಅವರ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾ ನಾನು ಅವ್ರು ಹೇಳಿದ್ದಕ್ಕೆ. ನಮ್ಮದು ಒಂದು ಅಭಿವೃದ್ಧಿಶೀಲ ರಾಷ್ಟ್ರ. ನಮ್ಮದು ಈಗಷ್ಟೇ 2014ರಿಂದ ಇಲ್ಲಿವರೆಗೂ 4 ಟ್ರಿಲಿಯನ್ ಒಂದು ಎಕಾನಮಿಕ್ ಬಂದು ನಿಂತ್ಕೊಂಡಿರೋಂಥ ರಾಷ್ಟ್ರ. ಅಟ್ ದಿಸ್ ಜಂಕ್ಚರ್ ವಿ ಆರ್ ನಾಟ್ ಅಫೋರ್ಡ್ ಟು ವೇಜ್ ಎ ಫುಲ್ ಟೈಮ್ ವಾರ್. ನಮ್ಮದು ಅವ್ರಿಗೊಂದು ಬುದ್ಧಿ ಕಲಿಸ್ಬೇಕಾಗಿತ್ತು ಅಂತ ಹೇಳಿ 11 ಅವರ ಭಯೋತ್ಪಾದಕ ಸೆಂಟರ್ಗಳನ್ನ, ಟ್ರೈನಿಂಗ್ ಕ್ಯಾಂಪ್ಸ್ನ ಧ್ವಂಸ ಮಾಡಿದ್ವಿ. ಮತ್ತೆ ಏನು 20% ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರಿ ನಮ್ಮ ಮೊದಲನೇ ಸೆಗ್ಮೆಂಟಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾವು ನಾವು ಮಾಡಲಿಲ್ಲ, ಅವ್ರು ಆ ಕಡೆಯಿಂದ ಡ್ರೋನ್ಸ್ ಕಳಿಸಿದ್ದಕ್ಕೆ ನಾವು ಪ್ರತಿಕ್ರಿಯೆಯಾಗಿ ನಮ್ಮ ಮೇಲೆ ಮತ್ತೆ ಅವ್ರು ಫರ್ದರ್ ನಮಗೆ ಏನು ಡ್ಯಾಮೇಜ್ ಮಾಡಬಾರ್ದು ಅಂತ ಹೇಳಿ ಅದನ್ನು ಮಾಡಿದ್ದು. ಒಂದು ಇವ್ರ ಚಾಳಿ ಕಾಂಗ್ರೆಸ್ನ ಪಕ್ಷದ ಏನು ಅಂದರೆ, ಯಾವತ್ತೂ ಈ ದೇಶದ ನಾಯಕತ್ವ ಇವ್ರದ್ದು ಬಿಟ್ಟು ಬೇರೆ ಯಾರಿದ್ರೂ ಕೇಳೋ ಅಂತ ಚಾಳಿ ಇವ್ರದ್ದಲ್ಲ. ಪ್ರತಿ ಸಾರಿನೂ ಪ್ರತಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಮ್ಮ ಈ ಜೈಶಂಕರ್ ಅವ್ರು ಹೇಳ್ತಾ ಬಂದಿದ್ದಾರೆ, ಇದರಲ್ಲಿ ಟ್ರಂಪ್ ಪಾತ್ರ ಇಲ್ಲ, ಅವರು DGMOನ ಮಾಡಿದ್ದು ಅಂತ ಹೇಳಿ. ಅದ್ರ ಜೊತೆಗೆ
ಪಾಕಿಸ್ತಾನದ ಉಪ ಪ್ರಧಾನಮಂತ್ರಿಗಳಾದಂತಹ ಚೌಧರಿ ಪರ್ವೇಜ್ ಇಲಾಹಿ ಅವರು ಸ್ವತಃ ಹೇಳಿದ್ದಾರೆ, ನಮಗೆ ಫೋನ್ ಮಾಡಿ ಹೇಳಿದ್ದು ಸೌದಿ ಅರೇಬಿಯಾದ ರಾಜ್ಕುಮಾರ ನೀವು ಹೇಳಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿ ನಾವು ಒಪ್ಪಿಗೆ ಕೊಟ್ಟ ಮೇಲೆ ನಾವು ನಮ್ಮ DGM ಅವ್ರಿಗೆ ಫೋನ್ ಮಾಡಿದ್ದು ಅಂತ ಹೇಳಿ ನಾವು ನಮ್ಮ ದೇಶದ ನಾಯಕತ್ವವನ್ನು ನಂಬಬೇಕಾ ಅಥವಾ ಟ್ರಂಪ್ ಹೇಳಿದ ಮಾತನ್ನು ಕೇಳಬೇಕಾ? ನಾವು ಇದು ಕಾಂಗ್ರೆಸ್ನ ಒಂದು ಕೆಟ್ಟ ಚಾಳಿ. ಯಾರ್ ಮಾತು ಪಾಕಿಸ್ತಾನ ಮಾತು ಕೇಳ್ಬೇಡಿ. ಕೇಳ್ಬೇಡಿ. ಯಾರ್ ಪಾಕಿಸ್ತಾನ ಮಾತು ಮಾತು ಕೇಳ್ಬೇಡಿ. ಒಂದ್ ನಿಮಿಷ. ಒಂದೇ ನಿಲ್ಲಿಸ್ರಿ, ಅದನ್ನ ಹೇಳಿ. ಒಂದ್ ನಿಮಿಷ ಬರ್ತೀನಿ. ಅಲ್ಲ, ನಮ್ಮ ಪಾಕಿಸ್ತಾನದ ವಿಚಾರವನ್ನ ಸೌದಿ ಅರೇಬಿಯಾದ ದೊರೆ ಇಲ್ಲ ಟ್ರಂಪ್ ಇವರು ಡಿಸೈಡ್ ಮಾಡ್ಬೇಕು. ಆಯ್ತಪ್ಪ, ಜೈಶಂಕರೇ ಡಿಸೈಡ್ ಮಾಡಿರ್ಲಿ. ಕ್ವಶನ್ ರೈಸ್ ಆಗ್ತಿರೋದು ಏನ್ ಗೊತ್ತಾ ಇವತ್ತಿಗೆ? ಜೈಶಂಕರೇ ಡಿಸೈಡ್ ಮಾಡಿರ್ಲಿ, ನಾವೇ ಡಿಸೈಡ್ ಮಾಡಿರ್ಲಿ. ಒಂದು ವಾರ್ನ ಕ್ರೆಡಿಟ್ ಅನ್ನ ಒಬ್ಬ ಮನುಷ್ಯ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಕೇಳ್ಕೊಳ್ಬೇಕಾದಾಗ, ಅದೇ ವಾರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ರೈಸ್ ಆದಾಗ ಅದೇ ಮನುಷ್ಯ ಬಂದು ಆನ್ಸರ್ ಮಾಡ್ಬೇಕಾಗುತ್ತೆ. ಶ್ರೀನಿವಾಸ್ ಅವರೇ, ಅವತ್ತಿಗೆ ಕ್ರೆಡಿಟ್ ಬಂದಾಗ ನಾನು ಯೂನಿಫಾರ್ಮ್ ಹಾಕೊಂಡು ನಿಂತ್ಕೊಂಡ್ಬಿಡ್ತೀನಿ, ಕ್ರೆಡಿಟ್ ಇಲ್ಲದೆ ಇದ್ದಾಗ ನೀನು ಮಾತಾಡು, ಅವ್ರು ಮಾತಾಡು, ನಾನು ಎಲ್ಲೆಲ್ಲೋ ಇರ್ತೀನಿ ಅಂದ್ರೆ ಆಗಲ್ಲ. ಸೌದಿ ಅರೇಬಿಯಾ ಕೇಳಿದ್ರ ನೀವು? ಹ್ಞೂ ಅಂತ ಹೇಳಿ. ಕೇಳಿಲ್ವಾ? ನಾನು ಕೇಳಿಲ್ಲ ಅಂತ ಹೇಳಿ. ಟ್ರಂಪ್ ಮಾತನ್ನು ಕೇಳಿದ್ರೆ ಕೇಳಿದ್ದೀನಿ ಅಂತ ಹೇಳಿ, ಕೇಳಿದ್ರೆ ಕೇಳಿಲ್ಲ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ವಾರ್ ನಾನೇ ಯಾವನ್ ಮಾತು ಕೇಳಿಲ್ಲ, ನಾನು ನಿಲ್ಸಿದ್ದು ಯಾಕೆ ಅಂತ ಹೇಳಬೇಕು. ಒಂದು 15 ಕಟ್ಟಡ ಹೊಡೆದು ಹಾಕೋದ್ರಿಂದ, 15 ನರ್ಸರಿಗಳು ಹೊಡೆದು ಹಾಕೋದ್ರಿಂದ ಅವರ ಒಂದು ಉಗ್ರಗಾಮಿಗಳ ಪೋಷಕ ನೆಲೆನೇ ಧ್ವಂಸ ಮಾಡಿದೀವಿ ಅಂತ ನಾವು ಭಾವಿಸಿದ್ರೆ ಇವತ್ತಿನ ಕಾಲದಲ್ಲಿ ತಪ್ಪಾಗುತ್ತೆ. ಐ ಆಮ್ ಸಾರಿ ಟು ಡಿಫರ್ ಯು. ನೀವು ಪದೇ ನರ್ಸರಿ ಅನ್ನೋ ಶಬ್ದನ ಬಳಸಿ ನಮ್ಮ ಆರ್ಮಿಗೆ ಒಂದು ಅವಮಾನ ಇದೆ. ಏನಕ್ಕೆ ತೆಗೆದು ಆರ್ಮಿ ಅಂತ ಹೇಳ್ಬೇಡಿ ನೀವು. ಫುಲ್ ರೆಸ್ಪೆಕ್ಟ್ ಇಂದ ಮಾತಾಡ್ತಾ ಇದ್ದೀನಿ. ಆರ್ಮಿ ಯಾರು ಇದು ಹೇಳಿದ್ದಿಲ್ಲ? ಆರ್ಮಿ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ ನಾನು. ಆರ್ಮಿ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ. ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ವಿಷಯ ಏನೇನು ತಿಳಿಸ್ಬೇಡಿ. ಅವ್ರು ಹೇಳಿದ್ರಲ್ಲ ಅಲ್ಲಿ, ಪಾಕಿಸ್ತಾನ ಉಗ್ರ ನರ್ಸರಿ ಅದು, ಪಾಕಿಸ್ತಾನ ಉಗ್ರ ನರ್ಸರಿ ಅದು. ಟ್ರೈನಿಂಗ್ ಕ್ಯಾಂಪ್ಸ್ ಅಂತ ಹೇಳ್ಬೇಕು. ನರ್ಸರಿ ಅಂದ್ರೆ ನೀವು ಗಿಡ ಇಟ್ಕೊಂಡು ನರ್ಸರಿ ಅಂದ್ರೆ ಅದೇ ಟ್ರೈನಿಂಗ್ ಕ್ಯಾಂಪ್ ಅಂದ್ರೆ ಶಬ್ದದ ಕೊರತೆ ಇರ್ಬೇಕು ನಿಮಗೆ. ಶಬ್ದದ ಕೊರತೆಗಳಿದೆ. ನರ್ಸರಿ ಅಂದ್ರೆ ಏನು, ಶಾಲೆ ಅಂದ್ರೆ ಏನು? ಸರ್ಜಿಕಲ್ ಆದಾಗ ಈ ಶಬ್ದನ ಅಲ್ಲರಿ, ಪ್ರಯೋಗ ಮಾಡಿದ್ರು. ಶಾಲೆ ನನ್ನ ಶಬ್ದವನ್ನ ನಿಮಗೆ ಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಇದ್ರೆ ಕೇಳಿಸ್ಕೊಳ್ಳಿ. ಇದು ಕೌಂಟರ್ ಅಲ್ಲರಿ, ನಿಮಗೆ ಕೌಂಟರ್ ಯಾವುದು? ಇದು ಕಾಂಗ್ರೆಸ್ ಅಲ್ಲರಿ, ಕಾಂಗ್ರೆಸ್ ಅವರು ಬಾಲಾಕೋಟ್ ಸರ್ಜಿಕಲ್ ಉತ್ತರ ಕೊಡ್ರಿ ನೀವು. ಸುಮ್ಮನಿರ್ರಿ. ಗೌರವಯುತವಾಗಿ ನಾನು ನಿಮ್ಗೆ ಅಷ್ಟು ಪ್ರಶ್ನೆ ಕೇಳಿದ್ದೀನಿ. ನೀವು ಯುದ್ಧ ನಿಲ್ಲಿಸಿದ್ದೆ ಆದ್ರೆ ಆರ್ಮಿಯವರ ಡಿಸಿಷನ್ ಅಲ್ಲ, ಅದು ಸರ್ಕಾರದಿಂದ ನಮಗೆ ಬಂದಂತ ಆದೇಶವನ್ನು ಅವ್ರು ಫಾಲೋ ಮಾಡಲೇಬೇಕು. ಅವರು ನಾನು ನನ್ನ ದೇಶದ ಈ ಆರ್ಮಿಗೆ ಸಂಬಂಧಪಟ್ಟಂತೆ ನನ್ನ ದೇಹದಲ್ಲಿ ಕಡೆ ರಕ್ತದ ಹನಿ ಇರೋವರೆಗೂ ನಾನು ಇಂಡಿಯನ್ ಆರ್ಮಿ ಪರ. ನನ್ನ ದೇಹದ ಕಡೆ ಹನಿ ರಕ್ತದವರೆಗೂ, ನನ್ನ ಕಡೆ ಉಸಿರಿರೋವರೆಗೂ ಈ ನೆಲಕ್ಕೆ, ಈ ಸೈನ್ಯಕ್ಕೆ ನಾನು ಋಣಿ. ನನ್ನ ದೇಶ ಪ್ರೇಮವನ್ನು ಕ್ವಶನ್ ಮಾಡೋಕ್ಕೆ ನೀವ್ಯಾರೋ ನಾಯಕ ನನಗೆ ಅವಶ್ಯಕತೆ ಇಲ್ಲ ಇಲ್ಲಿ. ಪಾಯಿಂಟ್ ನಂಬರ್ 2, ನಾನೇನು ಹೇಳ್ತಾ ಇದ್ದೀನಿ, ಪಾಕಿಸ್ತಾನ ಉಗ್ರರ ದೇಶ, ಉಗ್ರ ಪೋಷಕ ದೇಶ, ಉಗ್ರನ ಹುಟ್ಟು ಹಾಕ್ತಕ್ಕಂಥ ನರ್ಸರಿ. ಇದರಲ್ಲಿ ನರ್ಸರಿ ಅಂದ್ಬಿಟ್ರು, ಉಗ್ರರು ಅಂದ್ಬಿಟ್ರು, ಶಾಲೆ ಅಂದ್ಬಿಟ್ರು, ಇದೆಲ್ಲ ನಿಮ್ಮ ತರ್ಕ. ಇದನ್ನ ಲಾಜಿಕ ತರ್ಕಶಾಸ್ತ್ರ ಓದ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಂಡು ಹೇಳ್ತೀನಿ. ಯಾವ ವಾದದಲ್ಲಿ ವ್ಯಕ್ತಿಯು ಸೋಲಬೇಕಾದಾಗ ತಾನು ಗೆಲ್ಲಲೇಬೇಕೆಂದು ವಿತಂಡವಾಗಿ ಅರ್ಥವಿಲ್ಲದ ಸಂಬಂಧವಿಲ್ಲದಂತಹ ವಾದಗಳನ್ನ ವಿನಾಕಾರಣ ಮಂಡಿಸುತ್ತಾನೋ ಅವನು ವಿತಂಡವಾದಿ, ಅವನು ವಿತಂಡವಾದ ಮಾಡೋದು ಅಂತ. ನೀವು ಮಾಡ್ತೇವೆ ವಿತಂಡವಾದ. ನಾನು ಹೇಳಿದ ಪ್ರಶ್ನೆಗೆ ನಯ ಪೈಸೆ ಉತ್ತರ ಇಲ್ಲ ನಿಮ್ಮ ಹತ್ರ. ಬಾಯಿಗೆ ಬಂದು ಮಾತಾಡ್ತಾ ಇದ್ದೀರಾ ನೀವು. ಮತ್ತೆ ಇದನ್ನ ಹೇಳ್ರಿ, ಡಿಸಿಷನ್ ಯಾರ್ದೇ ಆಗಿರ್ಲಿ, ಡಿಸಿಷನ್ ಯಾರ್ದೇ ಆಗಿರ್ಲಿ, ಡಿಸಿಷನ್ ನಾನು ಕೇಳಿದ್ದು ನಿಮಿಷ ಕೇಳಿಸ್ಕೊಳ್ರಿ. ಡಿಸಿಷನ್ ಯಾರಾದ್ರೂ ಮಾಡಿರ್ಲಿ, ನರೇಂದ್ರ ಮೋದಿ ಅವರೇ ಮಾಡಿರಲಿ, ಜೈಶಂಕರೇ ಮಾಡಿರಲಿ, ಸೌದಿ ಅರೇಬಿಯಾದ ದೊರೆನೇ ಮಾಡಿರಲಿ, ಇಲ್ಲ ಟ್ರಂಪೇ ಮಾಡಿರಲಿ, ಯಾರೇ ಮಾಡಿರಲಿ, ನಾನು ಕೇಳ್ತಿರೋದು ಏನು ಗೊತ್ತಾ, ಅಂತ ಉಗ್ರ ಪೋಷಕ, ಉಗ್ರ ನರ್ಸರಿ ಇಟ್ಕೊಂಡಿರ್ತಕ್ಕಂಥ ದೇಶವನ್ನ ನೀವು ಯಾಕೆ ಬಿಟ್ರಿ ಅಂತ ಅಷ್ಟೇ ಪಾಯಿಂಟ್. ಅದು ಬಿಟ್ಬಿಟ್ಟು ಎಲ್ಲ ಮಾತಾಡೋದು ನೀವು. ಆಪರೇಷನ್ ಸಿಂಧೂರ ಹ್ಯಾಸ್ ನಾಟ್ ಬೀನ್ ಕಂಪ್ಲೀಟ್ಲಿ ಸ್ಟಾಪ್ಡ್. ಇದು ನಿಮ್ಗೆ ಗೊತ್ತಿರಬೇಕು. ಇಟ್ ಹ್ಯಾಸ್ ಬೀನ್ ಪಾಸ್ಡ್. ಆಯ್ತಾ? ಇದಕ್ಕೆ ಇನ್ನೇನಾದ್ರೂ ತರಲೆ ಮಾಡಿದ್ರೆ ಮತ್ತೆ ಮುಂದುವರಿಸ್ತೀವಿ ಅಂತ ಪದೇ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಡೊನಾಲ್ಡ್ ಟ್ರಂಪ್ ಹೇಳ್ಬೇಕು ಈ ಮಾತನ್ನ. ನಾವು ಪಾಸ್ ಮಾಡಿದ್ದೀನಿ. ನಾನು ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದೇನು, ನಿಲ್ಸಿದ್ದೀನಿ, ನಾನು ನಿಲ್ಸಿದ್ದೀನಿ, ಕಾಂಬೋಡಿಯಾ ನಿಲ್ಸ್ಬಿಟ್ಟಿದ್ದೀನಿ, ನಾನು ಅಲ್ಲಿ ಇಸ್ರೇಲ್ ನಿಲ್ಸ್ಬಿಟ್ಟಿದ್ದೀನಿ. ನಿಲ್ಸಿರೋದಂತ ಟ್ರಂಪ್ ಹೇಳ್ತಾ ಇರೋದ್ರಿ. ಒಂದು ಸ್ಟ್ರಾಂಗ್ ವಾದ ಬೇಡವನ್ರಿ, ಭಾರತೀಯ ಜನತಾ ಪಕ್ಷದ ವಕ್ತಾರ. ನಾನು ಡೊನಾಲ್ಡ್ ಟ್ರಂಪ್ ಪರವಾಗಿ ಮಾತಾಡಕ್ ಆಗೋದಿಲ್ಲ. ಆದ್ರೆ ನೆನ್ನೆ ನಿಮ್ ಪಾರ್ಟಿ ವಕ್ತಾರ ಟ್ರಂಪೇ ಮಾತಾಡ್ತಾವ್ರಲ್ರಿ, ನಿಮ್ ಪಾರ್ಟಿ ವಕ್ತಾರಾಗಿ ಟ್ರಂಪೇ ಮಾತಾಡ್ತಾ ಇದ್ರಲ್ಲ ಅಲ್ಲಿ. ನೀವು ಹೇಳಿದಲ್ಲ, ಅವ್ನು ಹೇಳ್ತಾ ಇದ್ದಾನಲ್ಲ ಅಲ್ಲಿ.
ಟ್ರಂಪ್ ಮಧ್ಯ ಪ್ರವೇಶ ಮಾಡ್ಲಿಲ್ಲ ಅಂತ ಜೈಶಂಕರ್ ಹೇಳಿದ್ರೆ ನನ್ನ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಕ್ಷಣಾ ಸಚಿವರಾದ ನಾವ್ ರಾಜನಾಥ್ ಹೇಳ್ದಂಗೆ ಸಿಂಗ್ ಗೊತ್ತಾ? ಹೇಳಿದ್ರೆ ಇನ್ಯಾರು ಹೇಳ್ಬೇಕು ಈ ನಿಮ್ಗೆ? ದೇಶದಲ್ಲಿ ಇನ್ಯಾರು ಸರ್ ರಕ್ಷಣಾ ಹೇಳ್ಬೇಕು? ಮಂತ್ರಿ ಹೇಳೋ ಮಾತನ್ನ ಇನ್ಯಾರು ಹೇಳ್ಬೇಕು? ಕೇಳಿಸ್ಕೊಳ್ಳಿ. ಇನ್ಯಾರು ಹೇಳ್ಬೇಕು? ರಕ್ಷಣಾ ಮಂತ್ರಿ ಡೊನಾಲ್ಡ್ ಟ್ರಂಪ್ ಹೇಳಿದಾಗ ರಕ್ಷಣಾ ಮಂತ್ರಿ ಅಲ್ಲೊಂದಿಲ್ಲದ ಮಾತು ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲೊಂದಿಲ್ಲ ಮಾತಲ್ಲ ಸರ್. ಕೇಳಿಸ್ಕೊಳ್ರಿ, ನಿಮ್ ಸರ್, ತಾಳ್ಮೆ ಪಾರ್ಲಿಮೆಂಟ್ ಇಲ್ಲ. ಅಲ್ಲಿ ಇದ್ದಾರೆ ಸರ್ ನಿಮ್ಗೆ ನಾನು. ತಾಳ್ಮೆ ಇಲ್ಲ. ಇಡೀ ಎಲ್ಲಿ ಪ್ರಪಂಚ ಕೇಳಿಸ್ಕೊಳ್ಳಿ. ಅನ್ಕೊಂಡಿರೋದು, ನಿಮ್ಗೆ ಇಡೀ ತಾಳ್ಮೆ ಪ್ರಪಂಚ ಇಲ್ಲ. ಅನ್ಕೊಂಡಿರೋದು ನಿಮ್ಗೆ ಮೋದಿ ಎರೆದು ಯಾವಾಗ ಬಿಡ್ಬೇಕು ಅಂತ. ವಾದದಲ್ಲಿ ಟೊಳ್ಳಿರುತ್ತಲ್ಲ, ಸರ್, ಜೊಳ್ಳು ಟೊಳ್ಳಿಲ್ಲ. ಅವಾಗ. ನೀವು- ಜಳ್ಳು ವಾದ ಇರುತ್ತಲ್ಲ, ಅಂದ್ರೆ ಈ ದೇಶದ ರಕ್ಷಣಾ ಮಂತ್ರಿಗೆ ಬೆಲೆನೇ ಇಲ್ಲ ಅಂತ ಬೆಲೆ ಹೇಳ್ತಾ ಇಲ್ಲ ಇದ್ದೀರಾ ಅಂತಲ್ಲ. ನೀವು? ನಾವು ಹೇಳಿದ್ರೆ ಪ್ರಧಾನಮಂತ್ರಿಗಳು ಮಾತಾಡ್ಬೇಕಾಗಿತ್ತಲ್ಲ ಅಂತ. ಸರ್, ಅದು ನಮ್ಮ ಈಗ ವಾದ. ಸರ್ಕಾರ ಪ್ರಧಾನಮಂತ್ರಿ ಯಾಕೆ ಮಾತಾಡ್ಲಿಲ್ಲ? ಸರ್ಕಾರ ಅಧಿಕೃತವಾಗಿ ಪಾರ್ಲಿಮೆಂಟ್ ಅಲ್ಲಿ ತನ್ನ ನಿಲುವನ್ನು ಅಮೆರಿಕದ ಸ್ಪಷ್ಟಪಡಿಸಿದೆ. ತನ್ನ ಒಂದು ನಿಲುವನ್ನು ನಿಮಿಷ ಹೇಳಿದೆ. ಕೇಳಿಸ್ಕೊಳ್ಳಿ. ಅಮೆರಿಕದ ವಿದೇಶಾಂಗ ಸಚಿವ ಹೋಗ್ಬಿಟ್ಟು ನಾನು ನಿಲ್ಲಿಸ್ತೇನೆ 50 ಸಾವಿರ ಹೇಳಿದ್ರೆ ಅದು ಬೇರೆ ಮಾತು. ಬೇರೆ ಅಮೆರಿಕ ಅಧ್ಯಕ್ಷ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹೆಡ್ ಯಾರ್ರಿ, ದೇಶದಲ್ಲಿ ನಮ್ಮ ಹೆಡ್ ಯಾರು, ಅವಾಗ ಅವ್ರು ಮಾತಾಡ್ಬೇಕಾಗಿತ್ತು ನಮ್ಮ ವಾದ ಅಷ್ಟೇನೆ, ಇನ್ನೇನಿಲ್ಲ. ಅದನ್ನ ಕೇಳಿ ನೀವು. ಮತ್ತೆ? ಅದನ್ನ ಕೇಳೋದಕ್ಕೆ ನಿಮಗೆ ಅದನ್ನೇ ಎಲ್ಲ ಕೇಳ್ತಾ ಇದೆ. ಇರೋದ್ರೆ ಯಾವಾಗಿಂದ ಆದ್ರೆ ಒಂದು ಮಾತು ಬರಲ್ಲ. ಸರ್ಕಾರದ ಭಾಗವಾಗಿರ್ತಕ್ಕಂಥ ಒಬ್ಬ ವಿದೇಶಾಂಗ ಮಂತ್ರಿ, ಒಬ್ಬ ರಕ್ಷಣಾ ಸಚಿವರು ಹೇಳಿದಕ್ಕೆ ಬೆಲೆ ಇಲ್ವಾ? ಬೆಲೆ ಇದೆಯಾ ಇಲ್ವಾ ಹೇಳಿ? ಅದೇ ರೀ, ಬೆಲೆ ಈ ಕಡೆ ಇದೆಯಾ ಬಂದು ಆ ಇಲ್ವಾ ಕಡೆ ಹೇಳಿ? ಬಂದೆ ಅನ್ನೋದು, ಸರ್, ಬೆಲೆ ಆ ಕಡೆ ಇದೆಯಾ ಇಲ್ವಾ? ನಮ್ಮ ಕಡೆ No, no, no. ಇತ್ತಾಳೆ ಮಂಡ ಅಂತಾರೆ ಇದನ್ನ. ಸರ್, ಇಲ್ಲ, ನಮ್ಮ no, ಕಡೆ no, no. ಇತ್ತಾಳೆ ಮಂಡ No, no. ಅಂತಾರೆ, ಆ ಕಡೆ ಈ ಕಡೆ ಇಲ್ಲ, ಆ ಕಡೆ. ಇಲ್ಲ. ಒಬ್ಬ ನಾಯಕನಾಗಿ ಹೇಳ್ಬೇಕ್ರಿ. ಟ್ರಂಪ್ಗೆ ಟ್ರಂಪ್ಗೆ ಒಬ್ಬ ಇಸ್ರೇಲ್ನವ್ರು ಎದುರ್ಕೊಳ್ಳಲ್ಲ, ಒಬ್ಬ ಇರಾನ್ ಎದುರ್ಕೊಳ್ಳಲ್ಲ, ಟ್ರಂಪ್ಗೆ ಇರಾನ್ ಮನುಷ್ಯ ಎದುರ್ಕೊಳ್ಳಲ್ಲ. ಒಂದ್ ನಿಮಿಷ ಸರ್, ನಾವೇ ಹೆದರ್ಕೋಬೇಕು ನಮ್ಮ ದೇಶದವರು? ಸರ್ ಒಂದ್ ನಿಮಿಷ, ಹೆದರಿಕೆ ಅಂತ ಹೇಳೋದಲ್ಲ ಸರ್, ಹೆದರಿಕೆ ಅಂತ ಹೇಳಿ ಅದು ನಿಮ್ಮಂತ ರಾಷ್ಟ್ರಪ್ರೇಮಿಗಳು ಇರ್ಬೇಕಾದ್ರೆ ದೇಶದಲ್ಲಿ. ಮತ್ತೆ ಇಂಥ ವೀರರು ಹಿಂಗೆ ಎದುರ್ಕೊಂಡ್ರೆ ಹಂಗಾದ್ರೆ? ಈಗ ವೆಂಕಟೇಶ್ ನಾಯಕರು ಹೇಳಿದ್ರು ಒಂದು ಯುದ್ಧ ಅಂತ ಕೊಲೆಟ್ರಲ್ ಡ್ಯಾಮೇಜ್ ಆಗುತ್ತೆ ಅಂತ. ರಾಹುಲ್ ಗಾಂಧಿ ಅವ್ರು ಕೇಳಿದ ಮೊದಲನೇ ಪ್ರಶ್ನೆ ಏನು? ಯುದ್ಧ ನಡಿಬೇಕಾದ್ರೆ ಎಷ್ಟು ಫ್ಲೈಟ್ ಬಿದ್ದೈತೆ ಲೆಕ್ಕ ಕೊಡ್ರಿ ಅಂದ್ರು. ಪಾಕಿಸ್ತಾನದ ಭಾಷೆ ಮಾತಾಡಿದ್ರು ಅವರು. ಪಾಕಿಸ್ತಾನದ ಇದು ಇವ್ರ ದೇಶ ಪ್ರೇಮ. ಅದಕ್ಕೆ ನಾವು ಪಾಕಿಸ್ತಾನ ಮಾತು ಕೇಳ್ಕೊಂಡು ಯುದ್ಧ ನಿಲ್ಸಿದಿರಂತ ನೀವೇ ಹೇಳ್ಕೊತಾ ಇದ್ದೀರಾ. ಸಿದ್ದೇಶ್ ನಾಯ್ಕ ಅವರ ಒಂದೊಂದು ಪಾಯಿಂಟ್ ಇದೆ ಇಲ್ಲಿ, ಅತಿ ಮುಖ್ಯವಾದಂಥ ಒಂದು ಪಾಯಿಂಟ್ ಇದು. ಇಂಥ ವಿಚಾರಗಳಲ್ಲಿ ಪೊಲಿಟಿಕಲ್ ವಿಚಾರಗಳು ಹೆಚ್ಚಾಗಿ ಬಂದು ಆರ್ಮಿಯ ಕೈಯನ್ನ ಕಟ್ಟು ಹಾಕ್ದಂಗೆ ಆಗ್ತಾ ಇದೆಯಾ, ಅಥವಾ ಆರ್ಮಿ ಮಾಡಿದಂಥ ಕೆಲಸಗಳ ಹೈಜಾಕ್ ಆಗ್ತಾ ಇದೆಯಾ ಇಲ್ಲಿ, ಅಥವಾ ನಾವು ಆರ್ಮಿಗೆ ಯಾವ ಗೌರವ ಸಲ್ಲಿಸಬೇಕಾಗಿತ್ತೋ ಇಂಥ ಒಂದು ಲೋಕಸಭೆ ಚರ್ಚೆಗಳಲ್ಲಿ ಆ ಗೌರವ ಸಲ್ತಾ ಇಲ್ವಾ, ಅಥವಾ ಯಾರಾದರೂ ಈ ಯುದ್ಧದ ಬಗ್ಗೆ ಇನ್ನೂ ಮುಂದುವರಿಬೇಕಾಗಿತ್ತು, ಇನ್ನೂ ಅಟ್ಯಾಕ್ ಮಾಡಬೇಕಾಗಿತ್ತು, ಮುಗಿಸ್ಬಿಡ್ಬೇಕಾಗಿತ್ತು, ಒನ್ಸ್ ಫಾರ್ ಆಲ್ ಈ ಉಗ್ರವಾದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕಾಗಿತ್ತು ಅಂತ ಬಯಸಿದ್ರೆ ತಪ್ಪಾಗುತ್ತಾ ಅದು ಅಂತ? ಈಗ ನೋಡಿ, ಈಗ ಏನಾಗ್ತದೆ ಅಂದ್ರೆ ಈಗ ಸ್ಪೆಷಲಿ ಅಟ್ಲೀಸ್ಟ್ ಲಾಸ್ಟ್ 10 years ದಲ್ಲಿ ಪ್ರತಿಯೊಂದು ಮಿಲಿಟರಿ ಆಪರೇಷನ್ಸ್ ಉರಿ ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಅಥವಾ ಪುಲ್ವಾಮಾ ಆಗಿರ್ಬೋದು, ಇದನ್ನ ಒಂದು ಪೊಲಿಟಿಕಲ್ ಅಡ್ವಾಂಟೇಜ್ ಆಗಿ ತಗೊಳ್ಳೋದು ಏನಂತಂದ್ರೆ ನಾವೆಲ್ಲ ನೋಡಿದ್ದೀವಿ. ಇದಕ್ಕಿಂತ ಮೊದಲು ಯಾವ್ದೇ ಮಿಲಿಟರಿ ಆಪರೇಷನ್ ಆಗ್ಲಿ, ಸರ್ಜಿಕಲ್ ಸ್ಟ್ರೈಕ್ಸ್ ಆಗ್ಲಿ, ಯಾವ್ದು ಪೊಲಿಟಿಕಲ್ ಯೂಸ್ ಆಗ್ತಾ ಇದ್ದಿಲ್ಲ. ಅದನ್ನ ಇದೇನಪ್ಪ ಪೊಲಿಟಿಕಲಿ ಯೂಸ್ ಮಾಡಬಾರದು. ಆರ್ಮಿ ಇಸ್ ಸೇಕ್ರೆಡ್. ನೀವು ಏನ್ ಪೊಲಿಟಿಕಲ್ ಎರಡು ಪಾರ್ಟಿ ಬಿಜೆಪಿ ಕಾಂಗ್ರೆಸ್ ನೀವು ಎಷ್ಟು ಕಿತ್ತಾಡಿದ್ರು ಜನರದ ಬಿಲೀಫ್, ಇಡೀ ದೇಶದ ಬಿಲೀಫ್ ಆರ್ಮಿ ಮೇಲೆ ಇದೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ, ಈ ಗುರಿ ಕೊಡ್ರಿ, ತಂದು ನಿಮ್ಗೆ ಏನಪ್ಪ ಅಂದ್ರೆ ಅದನ್ನ ಏನಪ್ಪ ಅಂದ್ರೆ ಏನ್ ಅಚೀವ್ ಮಾಡಿ ನಿಮ್ ಕೈಯಲ್ಲಿ ಕೊಡ್ತಾರೆ. ಈ ಪೊಲಿಟಿಸೈಸ್ ಆದಂಗಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಆರ್ಮಿದ ಕ್ರೆಡಿಬಿಲಿಟೀಸು ಕಡಿಮೆ ಆಗಿ ಹೋಗ್ಬಿಡ್ತದೆ. ಯಾಕಂದ್ರೆ ಆರ್ಮಿ ಇದರಲ್ಲಿ ಮ್ಯಾಟರ್ಸ್ ಅಲ್ಲಿ ಪೊಲಿಟಿಕ್ಸ್ ಎಂದೂ ಮಿಕ್ಸ್ ಆಗಬಾರ್ದು. ಇಟ್ ಇಸ್ ಅ ಡೆಡ್ಲಿ ಕಾಕ್ಟೈಲ್. ಫೈನ್. ಸುನಿಲ್, ಈಗ ಇಂಥ ವಿಚಾರಗಳಲ್ಲಿ ಏನಾಗುತ್ತೆ, ಇದು ನೆವರ್ ಎಂಡಿಂಗು. ಒಂದು ಯುದ್ಧ ಭೂಮಿ, ಒಂದು ಯುದ್ಧ, ಒಂದು ಕಾರ್ಯಾಚರಣೆ ಅಂತ ಬಂದಾಗ ಪೂರ್ತಿ ಸತ್ಯ ಯಾರಿಗೂ ಗೊತ್ತಿರಲ್ಲ. ಫುಲ್ಲು ಇಷ್ಟೇ ನಡೆದಿದ್ದು ಅಂತ ಹೇಳಿ ಯಾರ್ಯಾರು ಹೇಳೋಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ ಆಗಿ ಮಾತಾಡಬಹುದು ಕೆಲವು ವಿಚಾರಗಳಲ್ಲಿ, ಅಥವಾ ಆರ್ಮಿ ಗೊತ್ತಿರತಕ್ಕಂಥ ಎಲ್ಲ ಸತ್ಯಗಳನ್ನು ಕೂಡ ಅವರೆಲ್ಲರೂ ಬಂದು ಆಚೆ ಹೇಳ್ಕೊಳ್ಬೇಕು ಅಂತ ಇಲ್ಲ. ಅದರ ಅರ್ಥ ಆರ್ಮಿಯ ಈ ಸತ್ಯಗಳೊಂದಿಗೆ ಏನು ಪ್ರಶ್ನೆ ಕೇಳಿದ್ರು ಅದು ರಹಸ್ಯ, ಅದು ಗೌಪ್ಯತೆ ಅಂತ ಹೇಳಿಕೊಂಡು ಯಾರು ಜಾರ್ಕೊಳ್ಳುವಂತೆ ಕೂಡ ಇಲ್ಲ. ಆಮೇಲೆ ಪಾಕಿಸ್ತಾನ ಉಗ್ರ ಪೋಷಕ ದೇಶ, ಉಗ್ರರ ನರ್ಸರಿ, ಉಗ್ರರ ಪ್ರೈಮರಿ ಸ್ಕೂಲ್ ಅಲ್ಲಿವೆ ಅಂತ ನಾವು ಯಾರಾದರೂ ಮಾತಾಡಿದಾಗ ಆ ವರ್ಡ್ಗಳನ್ನು ಯಾರು ಪೇಟೆಂಟ್ ಪಡ್ಕೊಂಡಿಲ್ಲ ಈ ದೇಶದಲ್ಲಿ. ಪೇಟೆಂಟ್ ನಂದಿದೆ, ನಾನು ನರ್ಸರಿ ಅಂತ ಕರೆದಿದ್ದು ಯಾರು ಹೇಳ್ತಾ ಇಲ್ಲ. ಹಾಗಂದು ಮಾತ್ರಕ್ಕೆ ನಾವಿಲ್ಲಿ ಯಾರನ್ನೂ ಆರ್ಮಿನ ಕ್ವಶನ್ ಮಾಡ್ತಾ ಇದ್ದೀವಿ ಅಂತಲೂ ಅರ್ಥ ಅಲ್ಲ. ಇಂಥ ವಿಚಾರಗಳಲ್ಲಿ ಒಬ್ಬ ಮನುಷ್ಯ ನಾನು ಯುದ್ಧ ನಿಲ್ಲಿಸಿದ್ದೀನಿ ಅಂತ ಮಾತಾಡ್ತಾರೆ, ಅಮೆರಿಕದ ಅಧ್ಯಕ್ಷ ನಿಲ್ಲಿಸಿದ್ದೀನಿ ಅಂತ ಆ ಮನುಷ್ಯ ಮಾತಾಡ್ತಾರೆ. ನಾವಿಲ್ಲಿ ಇದು ಪಾಸ್ ಆಗಿದೆ, ನಿಂತಿಲ್ಲ ಅಂತ ಮಾತಾಡ್ತೀವಿ. ನಿಂತಿಲ್ಲ, ಇದು ಪಾಸ್ ಅಷ್ಟೇನೆ ಅಂತ ಮಾತಾಡ್ತೀವಿ. ಯಾವ್ದು ನಂಬೇಕು ಈ ದೇಶದ ಜನ ಅಂತ? ಒಂದು ಸ್ಟೇಟ್ಮೆಂಟ್ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಅವತ್ತು ಈ ವಾಟ್ ಎವರ್ ದಿಸ್ ಅಬ್ಸರ್ವೆನ್ಸ್ ಆರ್ ಸ್ಟಾಪೇಜ್ ಆಫ್ ಫೈರ್ ಅಂಡರ್ ಅಬ್ಸರ್ವೆನ್ಸ್ ಅಂತ ಹೇಳ್ಬಿಟ್ಟು ಏನಾಯ್ತು, ಐ ನಾಟ್ ಕಾಲ್ ಇಟ್ ಅ ಸೀಸ್ ಫೈರ್, ಅದೇನಾಯ್ತು ಅದಾದ ತಕ್ಷಣ ಹೇಳಿದ್ರು ಎನಿ ಫರ್ದರ್ ಅಟ್ಯಾಕ್ ಆನ್ ಇಂಡಿಯನ್ ಸಾಯಿಲ್ ಅದನ್ನ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ಟೆರರ್ ಅಂಡ್ ಅನ್ ಆಕ್ಟ್ ಆಫ್ ವಾರ್ ಅಂತ ಅವರು ಹೇಳಿದ್ರು. ಅಂಡ್ ಆಪರೇಷನ್ ಸಿಂಧೂರ ಏನಿದೆ ಇದು ಜಸ್ಟ್ ಪಾಸ್ ಆಗಿದೆ, ಇದು ಕಂಟಿನ್ಯೂ ಆಗತ್ತೆ ಅಂತ ಹೇಳ್ಬಿಟ್ಟು ಆವತ್ತಿಂದಾನು ಇವ್ರು ಹೇಳ್ಕೊಂಡ್ ಬರ್ತಿದ್ದಾರೆ.
ಟ್ರಂಪ್ ಏನ್ ಕ್ಲೇಮ್ ಮಾಡ್ಲಿ. ಈಗ ಟ್ರಂಪ್ ಕ್ಲೇಮ್ಗೆ ನಾನು ಇನ್ನೊಂದು ಉತ್ತರ ಕೊಡ್ತೀನಿ. ಈಗ ನಾನು ಬೇಕಾದ್ರೆ ಐ ಕ್ಯಾನ್ ಶೇರ್ ದಟ್ ವಿಡಿಯೋ ವಿತ್ ಯು. ನಾನು ಅದನ್ನ ಏನಕ್ಕೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದೀನಿ ಅಂತ ಹೇಳಿದ್ರೆ, ಒಬ್ಬ ಪಾಕಿಸ್ತಾನಿ ಹಾಮಿದ್ ಮೀರ್ ಅಂತ ಹೇಳ್ಬಿಟ್ಟು, ಈಸ್ ಅ ವೆರಿ ಫೇಮಸ್ ಜರ್ನಲಿಸ್ಟ್ ಆಫ್ ಪಾಕಿಸ್ತಾನ್. ಅಲ್ಲಿ ನೂರ್ಖಾ ಏರ್ ಬೇಸ್ ಅಂತ ಹೇಳ್ಬಿಟ್ಟು ಒಂದಿದೆ. ಪಾಕಿಸ್ತಾನ್ ಆರ್ಮಡ್ ಫೋರ್ಸಸ್ ವಿರೋಧ ಮಾಡಿದ್ರು ಕೂಡ ಪಾಕಿಸ್ತಾನಿ ಗವರ್ಮೆಂಟ್ ಆ ಒಂದು ಬೇಸ್ ನ ಅಮೆರಿಕಾಗೆ ಆಪರೇಟ್ ಮಾಡಕ್ ಬಿಡ್ತು. ಅಲ್ಲಿ ಅವರ F-35 ಇತ್ತು. ಇದು ನಾನು ಹೇಳ್ತಿರೋದಲ್ಲ, ಐ ಕ್ಯಾನ್ ಶೇರ್ ದಟ್, ನೀವು ವೆರಿಫೈ ಮಾಡ್ಕೊಳ್ಳಿ. ಅದು ಅವರು ಅದನ್ನ ಬಿಟ್ಟಾದ್ಮೇಲೆ ಯಾವ ರೀತಿ ಅಮೆರಿಕ ಅದನ್ನ ಆಕ್ಯುಪೈ ಮಾಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ಇವತ್ತು ಪಾಕಿಸ್ತಾನ್ ಆರ್ಮ್ಡ್ ಫೋರ್ಸಸ್ ಪರ್ಸನಲ್ಲೇ ಅದ್ರ ಒಳಗಡೆ ಹೋಗೋಂಗಿಲ್ಲ, ಪಾಕಿಸ್ತಾನಿ ಜನನೇ ಅದ್ರ ಒಳಗಡೆ ಹೋಗೋಂಗಿಲ್ಲ, ಆ ಲೆವೆಲ್ಗೆ ಅದನ್ನ ಆಕ್ಯುಪೈ ಮಾಡ್ಕೊಂಡಿತ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ನೂರ್ ಖಾನ್ ಏರ್ ಬೇಸ್ ಏನಿದೆಯಲ್ಲ, ಸ್ಯಾಟಲೈಟ್ ಇಮೇಜಸ್ ಕೂಡ ರಿಲೀಸ್ ಆಗಿದೆ. ಇಂಡಿಯಾ ಅದನ್ನ ಸ್ಟ್ರೈಕ್ ಮಾಡಿತ್ತು. ಕಾರಣ, ಇಂಡಿಯಾಗೂ ಗೊತ್ತಿರ್ಲಿಲ್ಲ ಅಲ್ಲ ಅಮೆರಿಕನ್ ಅಸೆಟ್ಸ್ ಇದೆ ಅಂತ, ಅಂಡ್ ಇದನ್ನ ಅಮೆರಿಕಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಸೊ ನಿಮಗ್ ಡ್ಯಾಮೇಜ್ ಆಗಕ್ ಸ್ಟಾರ್ಟ್ ಆಯ್ತು. ನಿಮಗ್ ಡ್ಯಾಮೇಜ್ ಆಗಕ್ ಸ್ಟಾರ್ಟ್ ಆದಾಗ ನೀವು ಬಂದು ನೀವೇನ್ ಬೇಕಾದ್ರೂ ಕ್ಲೈಮ್ ಮಾಡ್ಕೋಬಹುದು. ನೀವಿನ್ನೂ ತುಂಬಾ ಸುಳ್ಳು ಕ್ಲೈಮ್ಗಳು ನೀವು ಮುಂಚೆನೂ ಮಾಡ್ಕೊಂಡಿದ್ದೀರಾ. ಸೊ ನಾವ್ ಅದನ್ನೇನಕ್ಕೆ ನಂಬೋಣ? ವೈ ಆರ್ ವಿ ನಾಟ್ ಬಿಲೀವಿಂಗ್ ವಾಟ್ ಇಂಡಿಯನ್ ಗವರ್ಮೆಂಟ್ ಈಸ್ ಸೇಯಿಂಗ್? ದಟ್ ಈಸ್ ದ ಫಸ್ಟ್ ಥಿಂಗ್. ಕ್ವೆಶನ್ಸ್ ಕೇಳಿ, ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇಟ್ ಇಸ್ ಅನ್ ಎಲೆಕ್ಟೆಡ್ ಗವರ್ಮೆಂಟ್. ಲೆಟ್ ಅಸ್ ಗಿವ್ ದಟ್ ಸ್ಮಾಲ್ ಅಡ್ವಾಂಟೇಜ್ ಟು ದಟ್. ಒಂದು, ಇದೆಲ್ಲಾದ್ರೂ ಮಧ್ಯದಲ್ಲಿ ಸರ್ ರಮಾಕಾಂತ್ ಅವರೇ, ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ನಾವು ಮರ್ತು ಬಿಟ್ವಿ ಇವತ್ತು. ಆಪರೇಷನ್ ಮಹಾದೇವ್ ಅಲ್ಲಿ 3 ಜನ ಟೆರರಿಸ್ಟ್ಗಳು ಇವತ್ತು ಯಾರ್ಯಾರು ಕಾರಣ ಆಗಿದ್ರು ಅವ್ರು ಇವತ್ತು ಸತ್ತಿದ್ದಾರೆ. ನಿಮಗೆ ನೆನಪಿರ್ಬೋದು, ಇದೇ ಶೋ ಅಲ್ಲಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ತಂದೆ ಅವರ ಮಗನ ಅಸ್ಥಿ ವಿಸರ್ಜನೆ ಮಾಡ್ತಾ ಇದ್ರು. ನೆನಪಿರ್ಬೋದು, ಆ ವಿಡಿಯೋನ ನಾವು ನೋಡಿದ್ವಿ. ನಾನು ಸ್ಟುಡಿಯೋಲ್ ಕೂತಿದ್ದೆ ಅಲ್ವಾ. ಇವತ್ತು ಅವ್ರ ತಂದೆ ಹೇಳಿದ್ದಾರೆ, ಐ ಆಮ್ ಗ್ರೇಟ್ಫುಲ್ ಟು ದಿ ಆರ್ಮ್ಡ್ ಫೋರ್ಸಸ್ ಅಂತ. ನೀವೊಂದು ಪ್ರಶ್ನೆ ಕೇಳಿದ್ರಿ ಅಲ್ವಾ, ಏನು ಈ ಒಂದು ಪೊಲಿಟಿಕಲ್ ಮಡ್ ಸ್ಲಿಂಗಿಂಗ್ ಏನ್ ನಡೀತಿದೆ, ಇದರಲ್ಲಿ ಆರ್ಮ್ಡ್ ಫೋರ್ಸಸ್ ಇಂದ ಏನಾದ್ರೂ ಕ್ರೆಡಿಟ್ ನ ಆಚೆ ತಗೊಂಡು ಹೋಗ್ತಿದೀವ, ಅವರ ಶೌರ್ಯ ಏನಾದ್ರೂ ಸರಿಯಾಗಿ ಅದು ಪ್ರೊಟೆಕ್ಟ್ ಆಗ್ತಿಲ್ವಾ ಅಂತ ನಾನು ಒಂದೇ ಒಂದು ಉತ್ತರ ಕೊಡ್ತೀನಿ. ಎಲ್ಲಿವರೆಗೂ ದೇಶಕ್ಕೋಸ್ಕರ ತನ್ನ ಪ್ರಾಣ ಕೊಡುವಂತ ಸೈನಿಕ ಇರ್ತಾನೆ, ಎಲ್ಲಿವರೆಗೂ ಆ ಸೈನಿಕನನ್ನ ನಂಬುವಂತಹ ಪ್ರಜೆಗಳಿರ್ತಾರೆ. ವೆನ್ ಐ ಸೇ ಪ್ರಜೆಗಳು, ಕಂಪ್ಲೀಟ್ಲಿ ನಾನು 140 ಕೋಟಿ ಜನ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಎಲ್ಲಿವರೆಗೂ ಅವ್ರು ಇರ್ತಾರಲ್ಲ, ಪೊಲಿಟಿಕಲಿ ಯಾರೇನೇ ಮಾಡ್ಲಿ, ಅಲ್ಟಿಮೇಟ್ಲಿ ಆ ಒಂದು ಹೆಸರು, ಆ ಒಂದು ಕ್ರೆಡಿಟ್, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಒಂದು ನಂಬಿಕೆ ಅನ್ನೋದಿರುತ್ತಲ್ಲ, ಅದನ್ನ ಯಾರು ತಗೊಂಡೋಗಕ್ಕಾಗಲ್ಲ. ವಿನಯ್ ನರ್ವಾಲ್ ಅಂತ ಅವರು ಪ್ರಾಣತ್ಯಾಗ ಮಾಡ್ತಾನೆ ಇರ್ತಾರೆ, ಆದ್ರೂ ಅವ್ರ ತಂದೆ ಅಂತ ಅವ್ರು ಇರ್ತಾರೆ. ಅವರು ಮತ್ತೆ ಅದೇ ಫೋರ್ಸಸ್ ನ ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಅಂಡ್ ಒನ್ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಆಪರೇಷನ್ ಏನಿದೆಯಲ್ಲ ಅದು ನನ್ನ ಬೆಟಾಲಿಯನ್ ಮಾಡಿರೋದು, ಯಾವ್ದು ಅಂತ ನಾನು ಹೇಳಲ್ಲ. ಇವತ್ತು ಈ 3 ಜನನ ಯಾರನ್ನ ನಾವು ತೆಗ್ದಿದೀವಲ್ಲ, ಆ ಹಂತಕರು. ಕಂಗ್ರಾಚುಲೇಷನ್ಸ್ ನಿಮಗೆ ಸುನಿಲ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನಟರಾಜ್ ಗೌಡ್ ಒಂದು ಪಾಯಿಂಟ್ ಇದೆ ಇಲ್ಲಿ. ಬೈಸರನ್ ವ್ಯಾಲಿ ಅಂತ ಬಂದಾಗ, ಇಲ್ಲಿ ಮೂಲ ಶುರುವಾಗದಂತ ಬಂದಾಗ ಅವರು 45 ಡಿಗ್ರಿ ಮೈನಸ್ ಅಲ್ಲಿತ್ತು, ಅವ್ರು ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ಲ ಅಂತೇಳಿ. ಇದೇ ಬೈಸರನ್ ವ್ಯಾಲಿಗೆ ಸಂಬಂಧಪಟ್ಟಂತೆ ಕೆಲವು ತಿಂಗಳುಗಳ ಹಿಂದೆಯಿಂದ ಅಲ್ಲಿದ್ದಂಥ ಭದ್ರತಾ ವ್ಯವಸ್ಥೆಯನ್ನು ಗಣನೀಯ ಸಂಖ್ಯೆಯಲ್ಲಿ ಕಡಿಮೆ ಮಾಡಿದ್ರು ಅಂತ ಹೇಳಿ ನಮ್ಮೆಲ್ಲ ನಾಲೆಡ್ಜಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ -45 ಡಿಗ್ರಿ ಉಷ್ಣಾಂಶದಲ್ಲಿ ಆ ಪ್ಲೇಸ್ ಇರಲಿಲ್ಲ. ಒಂದು ವೇಳೆ ಅದು ಇದ್ದಿದ್ದೇ ನಿಜ ಆಗಿದ್ರೆ ಯಾರು ಕೂಡ ಯಾರ್ಯಾರು, ನಾನು ಅದನ್ನು ಅಲ್ಲಿ ಇದ್ದಂಥವ್ರನ್ನು ಕೇಳಿಬಿಡ್ತೀನಿ, ಯಾರ್ಯಾರು ಕೂಡ ಟ್ರಾವೆಲ್ ಮಾಡೋದಲ್ಲ ಅಷ್ಟು ಈಸಿ ಅಲ್ಲ. ಅವರೆಲ್ಲ ಮತ್ತೆ ನಾರ್ಮಲ್ ಕಾಸ್ಟ್ಯೂಮಲ್ಲೇ ಇದ್ರು. ಅವರೇನೋ ವಿಪರೀತವಾಗಿ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದಾರೆ. ಹಿಮ ಪ್ರದೇಶಗಳಿದ್ದಂತೆ ನಿಮಗೆ 45 ಡಿಗ್ರಿ ಮೈನಸ್ ಅಂದರೆ ನಿಮ್ಗೆ 18 ಡಿಗ್ರಿ ಮೈನಸಲ್ಲಿ ಆಫೀಸಲ್ಲೇ ಕುತ್ಕೊಳ್ಳೋಕ್ಕಾಗಲ್ಲ ರೀ. ವಾಸ್ತವ ಇದು. ಸೊ ಹೀಗಿದ್ದಾಗ ಆ ಸೆಕ್ಯೂರಿಟಿ ವಿಚಾರದಲ್ಲಿ ನಿಮ್ಮ ಕ್ವಶನ್ಸ್ ಏನು ಸದನದಲ್ಲಿ? ಇಲ್ಲ ನೋಡಿ, ಈಗ ಸದನದಲ್ಲಿ ಪ್ರಶ್ನೆ ಇದ್ದದ್ದೇ, ಪುಲ್ವಾಮಾ ಆದ್ಮೇಲೆ ನೀವು ಎಚ್ಚೆತ್ಕೊಂಡಿದ್ದೀರಾ ಅಂತ ನಾವು ಭಾವಿಸಿದ್ವಿ. ಪುಲ್ವಾಮಾ ಆದ್ಮೇಲೆ ಅದಕ್ಕೆ ಉತ್ತರ ಅಂತ ಕೊಟ್ಟಿಲ್ಲ ನೀವಿನ್ನ, ಈಗ ಎಚ್ಚೆತ್ಕೊಂಡಿದ್ದೀರಾ ಅಂತ. ನೀವು ಎಚ್ಚೆತ್ಕೊಂಡಿಲ್ಲ. ಅಲ್ಲಿ ಬಹಳ ಈಗ ಅಲ್ಲಿ CRPF ಇದೆ, ಅವ್ರದ್ದು ಒಂದು ಗುಪ್ತಚರ ಮಾಹಿತಿ ಇರ್ತದೆ, ಅಲ್ಲಿ BSF ಇದೆ, ಅಲ್ಲಿನ ಪೊಲೀಸ್ ಇದೆ, ನೀವು ಆರ್ಮಿ ಇದೆ, ಎಷ್ಟು ಇದ್ದು ಕೂಡ ಯಾವ ರೀತಿಯಾಗಿ ಲೋಪ ಆಯಿತು, ಅದಕ್ಕೆ ನೀವು ಯಾರನ್ನಾರು ಹೊಣೆಗಾರಿಕೆ ಮಾಡ್ತೀರಾ, ಹೊಣೆಗಾರಿಕೆ ಇಲ್ವಾ? ಇದು ನೀವೀಗ ಇಂಥದ್ದು ಆಗಬಾರ್ದು, ಮರುಕಳಿಸಬಾರ್ದು ಅನ್ನೋದು ಎಲ್ಲರೂ ಬಯಸ್ತಾರೆ. ಪ್ರಶ್ನೆ ಕೇಳ್ಬಿಡ್ತೀನಿ, ದೇಶಗಳ ನಡುವೆ ನೀವು ಮಾಡ್ಕೊಂಡಿರ್ತಕ್ಕಂಥ ಯುದ್ಧಗಳು ಬೇರೆ. ಬಾಂಗ್ಲಾ ಕಾರಣಕ್ಕೋ, ಪಾಕಿಸ್ತಾನ ಕಾರ್ಗಿಲಲ್ಲಿ ಬಂದಾಗ ವಾಜಪೇಯಿ ಅವರ ಕಾಲದಲ್ಲೋ ನಾವು ಯುದ್ಧ ಮಾಡಿರೋದು ಬೇರೆ. ಭಯೋತ್ಪಾದನೆ ಕಾರಣಕ್ಕೋಸ್ಕರವಾಗಿ ಈ ಥರ ಟೆರರಿಸ್ಟ್ ಅಟ್ಯಾಕ್ ಮಾಡಿಬಿಟ್ರು ಎನ್ನೋ ಕಾರಣ ಕಾಂಗ್ರೆಸ್ ಯಾವತ್ತಾದ್ರೂ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಿದ್ಯಾ? ಎನಿ ಡೇ ಟೆರರಿಸಂ ಕಾರಣಕ್ಕಾಗಿ ಯುದ್ಧಗಳು ಶುರುವಾಗಿಲ್ಲ. ಟೆರರಿಸಂನ ನಿರ್ಮೂಲನೆ ಮಾಡಿದ್ದೀವಿ ಅಂತ ಇಲ್ಲ, ಕೇಳಿ, ನಾವು ಮಾಡಿದ್ದೀವಿ ಅದನ್ನ. ಈಗ ನಿಮ್ಮ ಪ್ರಕಾರ ನಿರ್ಮೂಲನೆ ಆಗೋಯ್ತಾ? ನಿರ್ಮೂಲನೆ ನೋಡಿ, ಟೆರರಿಸ್ಟ್ ಅಟೆಂಪ್ಟ್ ನೀವು ಕಡೆಗಣಿಸಕ್ಕಾಗಲ್ಲ. ನಾವಿಲ್ಲ ಅಂತಿರಲ್ಲ. ಆರ್ಮಿ ಸರ್ಜಿಕಲ್ ಸ್ಟ್ರೈಕ್ ನ ಮಾಡ್ತಾ ಇರುತ್ತೆ. ಈಗ ನಾಯಕರು ಒಂದು ಮಾತು ಚೆನ್ನಾಗಿ ಹೇಳಿದ್ರು,
ಆರ್ಮಿದು ಗೌಪ್ಯವಾಗಿ ಕೆಲಸಗಳನ್ನ ಮಾಡ್ತಾರೆ, ಅವರು ಸುಮ್ಮನಿರ್ತಾರೆ. ಅದನ್ನ ಪ್ರಚಾರ ಮಾಡಿಕೊಂಡು ತಾವು ಉಪಯೋಗಿಸ್ಕೊಳ್ಳೋದಿದೆಯಲ್ಲ, ಮಾಧ್ಯಮಗಳು ಉಪಯೋಗಿಸೋದಿದೆಯಲ್ಲ, ಅದನ್ನ ಈ ಕಳೆದ 10 ವರ್ಷಗಳಲ್ಲಿ ಹೆಚ್ಚಾಗಿದೆ. ಇದೇ ವಿಸಿಬಲಿ. ಈಗ ಆರ್ಮಿ ಏನು ಈಗ 1947 ಇಂದ 2014 ವರೆಗೂ ಎಲ್ಲೂ ಆ ತರ ಸರ್ಜಿಕಲ್ ಸ್ಟ್ರೈಕ್ ಆಗಿಲ್ಲ, ಎಲ್ಲೂ ಆ ತರ ಘಟನೆಗಳು ನಡೀತಾ ಇರಲಿಲ್ಲ, ಬಾರ್ಡರ್ ಕಾಪಾಡ್ತಿರ್ಲಿಲ್ಲ ಆರ್ಮಿ ಅವರು ಅಂತೇನಿಲ್ಲ. ಅವ್ರು ಸಂಪೂರ್ಣ ಸ್ವತಂತ್ರ ಇತ್ತು, ಅವ್ರು ಮಾಡ್ತಾನೆ ಇದ್ರು, ಅವತ್ತಿಂದ ಮಾಡ್ತಾ ಇದ್ರು. ಆದ್ರೆ ಇವಾಗ ಅದನ್ನು ಪ್ರಚಾರಕ್ಕೆ ಹೆಚ್ಚಿಗೆ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಇದು ಒಂಥರ ಬೇರೆ ರೀತಿ ಬಿಂಬಿಸ್ತಾ ಇರ್ತಾರೆ. ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ಬೋದು ಅಂದ್ರೆ ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ಮಾಡಲೇಬೇಕು. ನೀವು ಟ್ರಂಪ್ ಹೇಳಿದ ಕಸಬ್ನ ಗಲ್ಲಿಗೆ ಹಾಕೋದು ಬೇರೆ, ನಾವು ಕಸಬ್ ಕಾರಣ ಪಾಕಿಸ್ತಾನ ಯುದ್ಧ ಮಾಡೋದು ಬೇರೆ, ಬಹಳ ಡಿಫರೆನ್ಸ್ ಇದೆ. ಈಗ ನೋಡಿ, ಆ ಸಮಯದಲ್ಲಿ ಪಾಕಿಸ್ತಾನವನ್ನ ಕಟ್ಟಿ ಹಾಕೋದು ಮತ್ತೆ ಭಯೋತ್ಪಾದನೆಗೆ, ಈಗ ಇಡೀ ಪ್ರಪಂಚದಲ್ಲಿ ನಾವೇನ್ ಮಾಡ್ಬೇಕು, ಆರ್ಥಿಕ ಕಟ್ಟ ದಿಗ್ಬಂಧನ ಹಾಕ್ಸ್ಬೇಕು ಅವ್ರಿಗೆ. ಚೆನ್ನಾಗಿ ನಿಮ್ಮ ಶಕ್ತಿ ಅವ್ರಿಗೆ ಈ ಪರಿಸ್ಥಿತಿಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ಹಣ ಜಾಗತಿಕವಾಗಿ ಹರಿದು ಬಂತಿದೆ ದೇಶಕ್ಕೆ. IMF ಮುಂದೆ ಬಂದು ಸಾಲ ಕೊಟ್ಟರು, ನಾವು ಏನು ಮಾಡಕ್ಕಾಗ್ಲಿಲ್ಲ. IMF ನಾನು ಅದನ್ನೇ ಹೇಳ್ತೀನಿ, 18,000 ಕೋಟಿ ಸಾಲ. ಅವರನ್ನ ಕಟ್ಟಾಕದೆ ಯಾವ ರೀತಿ ಅಂದ್ರೆ, ನೀವು ರಾಜತಾಂತ್ರಿಕ ನೀತಿಯಿಂದ, ವಿದೇಶಾಂಗ ನೀತಿಯಿಂದ ಅವ್ರಿಗೆ ಆರ್ಥಿಕ ದಿಗ್ಬಂಧನ ಹಾಕ್ಸಿ ಇಂಥದೆಲ್ಲ ಅವ್ರು ಕಡಿವಾಣ ಹಾಕದ ಹೊರತು ಅವ್ರಿಗೆ ಯಾವ ಸ್ಯಾಂಕ್ಷನ್, ಯಾವ ಸಪೋರ್ಟ್ ಸಿಗಲ್ಲ, ಯಾವ ದೇಶದಿಂದ ಮಾಡಬೇಕಾಗುತ್ತೆ ಆ ಕೆಲಸವನ್ನು. ಪಾಕಿಸ್ತಾನ ನಾವು ವೀಕ್ ಮಾಡ್ಲಿಲ್ಲ ಅಂತ ಇಲ್ಲ ಸರ್, ಪಾಕಿಸ್ತಾನ ಆಗಿದೆ, ವೀಕ್ ಆಗಿದೆ. ಇಲ್ಲ ಅಂದ್ರೆ ಅವ್ರದ್ದು 10 ಏರ್ ಬೇಸ್ಗಳು, 18,000 ಕೋಟಿ ಸಾಲ ಸಿಗ್ತವ್ರೆ. ಒಂದ್ ನಿಮಿಷ, ನಾನು ಮನೆಗಳಿಗೆ ಸಾವಿನ ಪರಿಹಾರ ಸಿಗ್ತವ್ರಿಗೆ. ಬೇಸರನಲ್ಲಿ ಕೋಲ್ಡ್ ಆಗಿರೋ ಕಾರಣಕ್ಕೆ ಸೆಕ್ಯೂರಿಟಿ ಕೊಡಕ್ಕಾಗದೆ ನಾನು ಶಬ್ದ ನಾನು ಹೇಳಲಿಲ್ಲ. ಅಂತ ಕಡೆ ಇವ್ರು ಹೇಗ್ ಬಂದ್ರು ಅಂತ ಕೇಳಿದ್ದಕ್ಕೆ ಟನಲ್ಗಳು ಮಾಡ್ಕೊಂಡು ಬರೋಂತ ಅವಕಾಶ ಇದೆ ಅನ್ನೋದನ್ನ ನಾನು ಹೇಳಿದೆ, ಕೊಡಕ್ಕಾಗ್ಲಿ ಅನ್ನೋ ಶಬ್ದನ ನನ್ನ ಬಾಯಿನಿಂದ ಬರಲಿಲ್ಲ. ನಾನು ಹೇಳೋದು ಎರಡು ಮುಖವಾಗಿ ನೋಡೋಣ ಈ ಸಮಸ್ಯೆನ. ಒಂದು ದುರ್ಘಟನೆ ಆಗಿದ್ದು, ಅದಾದ್ಮೇಲೆ ಸರ್ಕಾರ ನಮ್ಮ ಆರ್ಮಿ ಕೈಗೊಂಡ ಕ್ರಮಗಳೇನು, ಅದ್ರಿಂದ ಆ ರಿಯಾಕ್ಷನ್ ನರೇಂದ್ರ ಮೋದಿ ಸರ್ಕಾರ ಆರ್ಮಿನ ಫ್ರೀ ಹ್ಯಾಂಡ್ ಕೊಟ್ಟು ಅತ್ಯಂತ ಪ್ರಬಲವಾಗಿ ಮಾಡಿದೆ. ಇವತ್ತು ಅದಕ್ಕೆ ಒಂದು ತಪ್ರಕ್ಕೆ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಮತ್ತೆ ಪದೇ ಪದೇ ಹೇಳ್ತಾ ಇದೆ, ಮತ್ತೆ ಈ ರೀತಿ ಘಟನೆ ಮುಂದುವರೆಸಿದರೆ ನಾವು ಮತ್ತೆ ಆಪರೇಷನ್ ಸಿಂಧೂರ ಮಾಡ್ತೀವಿ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸುನಿಲ್ ಅವರೇ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್, ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಅವರೇ, ಮಾಜಿ ಕರ್ನಲ್. ಥ್ಯಾಂಕ್ ಯು ಸೋ ಮಚ್ ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. ಆಪರೇಷನ್ ಸಿಂಧೂರ ಇಂಥ ವಿಚಾರಗಳಲ್ಲಿ ಆಲ್ ಔಟ್ ಎನ್ನುವಂಥ ಉಗ್ರಗಾಮಿಗಳ ಸ್ಥಿತಿ ನಮಗೆ ಬೇಕಾಗುತ್ತೆ, ಅಥವಾ ಭಾರತ ತಂಟೆಗೆ ಅವ್ರು ಬರಬಾರದು, ಅಂತಹ ಒಂದು ಪಾಠ ಕಲಿಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.